I give all my respect, my love and affection. Reciprocally, I can expect from you that your love on my land, on our land. ಈಗ ನಿಮ್ಗೆ ಕನ್ನಡದಲ್ಲಿ ನಾವು ಹೇಳಬೇಕಾ, ಇಂಗ್ಲಿಷ್ ಅಲ್ಲಿ ಹೇಳಬೇಕಾ, ತಮಿಳಿನಲ್ಲಿ ಹೇಳಬೇಕಾ, ಯಾವ್ದ್ರಲ್ಲಿ ಹೇಳಬೇಕು ನೀವು ಕೇಳಿ ಸರ್. ಕನ್ನಡದಲ್ಲಿ ಹೇಳ್ತೀನಿ. ಈಗ ನಮ್ಮ KGF SP ಡಿಸ್ಟಿಕ್ ಇದೆ, ಸುದ್ದಿ ಬಂದಿದೆ ಪತ್ರಿಕೆನಲ್ಲಿ. ಆಮೇಲೆ ನಮ್ಮ ಇವರು ಅಡ್ವೊಕೇಟು ಅವರು ಸುದ್ದಿಯಲ್ಲಿದ್ದಾರೆ, ಈ ತರ ಚೇಂಜ್ ಆಗಬಾರ್ದು SP ಆಫೀಸರ್. ಆಮೇಲೆ ನಮ್ಮ MLA ಮೇಡಮ್ ಅವರು ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ, ಆ ಥರ ಏನು ಸುದ್ದಿ ಇಲ್ಲ, ಆ ಥರ ಯಾರು ಮಾಡೋದಿಲ್ಲ, ನನ್ಗೆ ಗೊತ್ತಿಲ್ಲ ಬೇರೆ ಹೆಂಗೆ ಅವ್ರು ಮಾಡ್ತಾರೋ, ಇದು ಫಾಲ್ಸ್ ಮೆಸೇಜ್ ಇವ್ನು ಹೇಳಿದ್ದಾರೆ. ಹಂಗಿದ್ರೆ ನಮ್ಮ ಅಡ್ವೊಕೇಟ್ ಹೇಳಿದ್ದು ಫಾಲ್ಸ್ ಮೆಸೇಜ್ ಏನಾಗುತ್ತೆ. ನಾನು ಒಂದು ಅಡ್ವೊಕೇಟ್, ಐ ಕ್ಯಾನಾಟ್ ಪುಟ್ ಇನ್ ಡೌನ್. ನಮ್ಮ ಅಡ್ವೊಕೇಟ್ ಗೊತ್ತಿರೋದು ಅವರು ಸುದ್ದಿ ಬಂದಿದೆ, MLA ಅವರು ನೀವು ನೋಡ್ಕೊಳ್ಬೇಕು, ಇದನ್ನ ನಾವು ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಹಂಗೆ ನಾವು ಮಾಡಿದ್ವಿ. ಓಕೆ, ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈಸ್ ಡಾಕ್ಟರ್ ಪರಮೇಶ್ವರ್ ಅವರು, ಹೋಮ್ ಮಿನಿಸ್ಟರ್ ಅವರು ನಮ್ಮ ಖಾರ್ಗೆ ಮಗನು ಖಾರ್ಗೆ ಅವರು, ಇಲ್ವಾ ಸರ್? ಇವ್ರು ಇರೋದು ಯಾವ ಏರಿಯಾ? ತುಮಕೂರು ಡಿಸ್ಟಿಕ್. ಅಲ್ಲಿ ತುಮಕೂರಿನಲ್ಲಿ ಸಬ್ ಡಿವಿಷನ್ ಇದೆ, ಹೊಸ ಪೊಲೀಸ್ ಸ್ಟೇಷನ್ ಇವ್ರು ಮಾಡಬಹುದು. ಸರ್ಕಾರ ಕಡೆ ಫಿನಾನ್ಸ್ ಕಡಿಮೆ ಇದೆ ಇಲ್ವೋ ನಮ್ಗೆ ಗೊತ್ತಿಲ್ಲ, ಅದು ಫಿನಾನ್ಸ್ ಮಿನಿಸ್ಟರ್ ಗೊತ್ತಿದೆ. ಯಾವ್ದು ಖರ್ಚು ಮಾಡಬೇಕು? ಪಕ್ಕದಲ್ಲೇ ಬೆಳಗಾಂ ಇದೆ, ಬೀದರ್ ಇದೆ, ಡಿಸ್ಟಿಕ್ ಅಲ್ಲೆಲ್ಲ ಸಬ್ ಡಿವಿಷನ್. ಇದಕ್ಕೂ KGF ನಲ್ಲಿಂದ ಶಿಫ್ಟ್ ಮಾಡಿಬಿಟ್ರೆ ಖರ್ಚಾಗೋದಿಲ್ವೇ? ಕೇಳೋರು ಯಾರು ಇಲ್ವೇ? ಇದು ಯಾರು ಕೇಳಬೇಕು? MLA ಕೇಳಬೇಕಾ ಇಲ್ವಾ? ನಮ್ಮ MLA ಕೇಳಬೇಕಿಲ್ವಾ ಸರ್? ನಾವು ಏನಾದ್ರು ಕೇಳಿದ್ರೆ MLA ಕೋಪ ಬರುತ್ತೆ. ನಾನು ಇಷ್ಟೋ ಪೂಜಾ ಮಾಡ್ತಾ ಇದ್ದೇನೆ, ಇವತ್ತಿನ ದಿನದಲ್ಲಿ ಹಾಕಿದಾರು ಯಾವ್ದು ಪೂಜಾ ಇಲ್ವಾ ಸಮಯ, ದಿನಾ ಪೂಜಾ ಇವ್ರು ಹಾಕ್ತಾರ. ಕೆಳಗಡೆನೆ ಈ ಕೆಸಗಳು ತೆಗಿಯೋದಿಲ್ಲ, ಈ ಕೆಸಗಳು ಹಿಂಗಿದೆ. ಯಾವ್ದಪ್ಪ ಸುದ್ದಿ ಕರೆಕ್ಟು ತೋರ್ಸಾರ? ಹಂಗೆ ಇಂಥ ಫಸ್ಟ್ ಗೀತಾ ರೋಡ್ ನಲ್ಲಿ ಕೆಸಗಳು ಹಿಂಗಿದೆ, ಕಮಿಷನ್ ನೋಡೋದಿಲ್ಲ. ಮೇಡಮ್ ಕೇಳಿದ್ರೆ ನಾನು ಪೂಜಾ ಮಾಡ್ತಾ ಇದ್ದೇನೋ, ಕುಡಿಯೋಕೆ ನೀರಿಲ್ಲ ಪೂಜಾ ಮಾಡ್ತಾ ಇದ್ದೇನೋ. ಇದು ಈಗ SP ಆಫೀಸ್ ಹೋದ್ರೆ ನಮ್ ಗೌರವ ಹೋಗುತ್ತೆ ಅಂತ ಅರ್ಥ. ಇಟ್ ಇಸ್ ಅ ಪ್ರೆಸ್ಟೇಜ್ ಟು KGF. KGF ನಲ್ಲಿ ಇರೋ ಟೈಮ್ನಲ್ಲಿ ನಮ್ಮ ಶ್ರೀಮಾನ್ ಸಂಪಂಗಿ ಅವರು ಇರೋ ಟೈಮ್ನಲ್ಲಿನೇ, ಅವರು ಸರ್ಕಾರ ಇರೋ ಟೈಮ್ನಲ್ಲೇ ಹೋಮ್ ಗಾರ್ಡ್ ಇಲ್ಲಿಂದ ಶಿಫ್ಟ್ ಮಾಡಿಬಿಟ್ರು. ಈ ಹೋಮ್ ಗಾರ್ಡ್ ಅವರೆಲ್ಲ 10 ರೂಪಾಯಿ 15 ರೂಪಾಯಿ ಕೊಟ್ಕೊಂಡಿರೋ ಟೈಮ್ನಲ್ಲಿ ಈಗ ರೈಲ್ವೆ ಮಿನಿಸ್ಟರ್ ಯೂನಿಯನ್ ಸ್ಟೇಟ್ ರೈಲ್ವೆ ಮಿನಿಸ್ಟರ್ ಸೋಮಣ್ಣ ಅವರು ಅವತ್ತು ಪ್ರಿಸನ್ ಅಂಡ್ ಹೋಮ್ ಗಾರ್ಡ್ ಮಿನಿಸ್ಟರ್ ಅವ್ರು KGF ಕರ್ಕೊಂಡು ಬಂದು ನಾನು 100 ರೂಪೀಸ್ ಮಾಡಿಕೊಟ್ಟಿದ್ವಿ ನನ್ನ ಕೆಪಾಸಿಟಿಗೆ. ಎಷ್ಟೋ ಅದನ್ನ ಶಿಫ್ಟ್ ಮಾಡಿಬಿಟ್ರು. ಈಗ SP ಆಫೀಸ್ಗೆ ನಾವು ಏನ್ ಕೇಳ್ತೀವಿ ಅಂದ್ರೆ, ಎಲ್ಲ ಕಡೆ ಅಪಾಯಿಂಟ್ಮೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಪೊಲೀಸ್ ಕಾನ್ಸ್ಟೇಬಲ್ಸ್ಗೂ KGF ಬಿಟ್ಟು ಮೈಸೂರಿನಲ್ಲಿದೆ, ಕೋಲಾರ್ನಲ್ಲಿದೆ, ಎಲ್ಲ ಕಡೆ ಇದೆ. ನನಗೆ ಮಾಹಿತಿಗೆ ಇದೆ ನಮ್ಮ ಹತ್ರ. ಮೈಸೂರು 50, ತುಮಕೂರು, ಕೋಲಾರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ನೋ ವ್ಯಾಕೆನ್ಸಿ ಫಾರ್ KGF. ಜವಾನ್ ತರ ಇದ್ದಾರೆ ನಮ್ಮ KGF ನಲ್ಲಿ. ಆ ಕಾಲದಲ್ಲಿ ನಾವು ತಮಿಳು ಓದಿ ಕಾನ್ಸ್ಟೇಬಲ್ ರಿಟರ್ನ್ ಎಕ್ಸಾಮಿನೇಷನ್ ಫೇಲ್ ಆಗೋದು. ಈಗ ಎಲ್ಲ ಕನ್ನಡನೇ ಓದ್ತಾ ಇದ್ದಾರೆ, ಜವಾನ್ಗಳಿದ್ದಾರೆ. ಅದ್ರ ಕಾರಣ ಏನು? ಇದು ಶಿಫ್ಟ್ ಆಗೋದ್ ಜಾಗಕ್ಕೆ ಯಾತಕ್ಕೆ ಅಪಾಯಿಂಟ್ಮೆಂಟ್ ಆಗುತ್ತೆ. ನಮ್ಮ ಮೈಂಡ್ಗೆ ಅದು ಬರೇ ಬರುತ್ತೆ. ನಿಮ್ಮ ಮೈಂಡ್ಗೆ ಏನ್ ಬರುತ್ತೆ ನೀವು ನೋಡಿ, ಇಲ್ವಾ? ಇಷ್ಟೆಲ್ಲ ನಾವು ಹೋರಾಟ ಮಾಡಿ ಲಾಸ್ಟ್ ಟೈಮ್ ನಿಲ್ಲಿಸಿದ್ವಿ SP ಆಫೀಸ್ನ ಗೌರವಕ್ಕೋಸ್ಕರ, ಪ್ರೆಸ್ಟೇಜ್ಗೋಸ್ಕರ. ಇದು ಈ ಕಾಲದಲ್ಲಿ ಆಗಿಲ್ಲ, ಯಾವ ಕಾಲದಲ್ಲಿ ಆಗಿರೋದು. PGR ಸಿಂಧ್ಯಾ ಅವರು ಹೋಮ್ ಮಿನಿಸ್ಟರ್ ಆಗಿರೋ ಟೈಮ್ನಲ್ಲಿ, 94ನಲ್ಲಿ ಅವರು ಚಾಲೆಂಜ್ ಮಾಡಿದ್ರು, ಆ KGF ಮಾತಾಡಿದ್ರೆ KGF SP ತೆಗಿತೀವಿ ನಾನು ಚಾಲೆಂಜ್ ಮಾಡಿದ್ವಿ ನಾನು. ಶ್ರೀಮಾನ್ ದೇವೇಗೌಡರು ಇದ್ರು, ಆಮೇಲೆ JH ಪಟೇಲ್ ಸಾಹೇಬ್ರು ಇದ್ರು, ನಾನು ಬಿಟ್ಟೇ ಇಲ್ಲ.
ಈಗ ರೌಡಿಸಮ್ ಕಡಿಮೆ ಆಗಿದ್ರಿ ನಾ ಚೇಂಜ್ ಮಾಡ್ತೀನಿ ಹೇಳಿದ್ರು ಅವರು. ರೌಡಿಸಮ್ ಜಾಸ್ತಿ ಆಗ್ಬಿಟ್ರೆ ಐಜಿ ಆಫೀಸ್ ಆಗ್ತೀರಾ ಅಂತ ಕೇಳಿದ್ದೀನಿ ನಾನು. ಅವತ್ತು ಹೌಸ್ ನಲ್ಲಿ ನಡೆದಿರೋದು ರೆಕಾರ್ಡ್ ಇದೆ. ಆಮೇಲೆ MP ಪ್ರಕಾಶ್ ಅವ್ರ ಕಾಲದಲ್ಲಿ ಬಂದಿದ್ರು ಇದನ್ನ ಶಿಫ್ಟ್ ಮಾಡ್ಬೇಕು, ನಾನು ಬಿಟ್ಟಿಲ್ಲ. ಅವತ್ತು ಶ್ರೀಮಾನ್ ಕುಮಾರಸ್ವಾಮಿ ಈಗ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ, ರೆಕಾರ್ಡ್ ನಲ್ಲಿದೆ. ಈಗ ನಮ್ಮ MLA, ನಾನು ಒಂದು ಎಂಪ್ಲಾಯ್ ಸನ್ನು, BJML ಎಂಪ್ಲಾಯ್ ಮಗ. ಮೇಡಮ್ ಹಂಗಿಲ್ಲ, ಬಾಳ ಓದಿರೋರು, ಮಂತ್ರಿ ಮಗಳು. ಯಾರ ಮಗಳು? ಮಂತ್ರಿ ಮಗಳಪ್ಪ. ನಾವು ಲೇಬರ್ ಮಕ್ಕಳು, ನಾವು ಹೋರಾಟ ಮಾಡ್ತೀವಿ ಮಣ್ಣಲ್ಲಿ. ನಿಮ್ ತಂದೆ ಮಿನಿಸ್ಟರ್ ಆಗಿದ್ದಾರೋ, ಯೂನಿಯನ್ ಮಿನಿಸ್ಟರ್ ಆಗಿದ್ದಿರೋರು, ನೀವು ಸುಳ್ಳು ಹೇಳ್ತಿರೋ ನಿಜ ಹೇಳ್ತಿರೋ ನಮ್ಗೆ ಗೊತ್ತಿಲ್ಲ. ಈ SP ಆಫೀಸ್ ಹೋಗುತ್ತಾ ಇಲ್ವಾನು ನಾವು ಬರೀ ಬಾಯಿನಲ್ಲಿ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಹಂಗೆ ಮಾಡಿದ್ರು, ಆತರ ಏನು ಸುದ್ದಿ ಬಂದಿಲ್ಲ ನನಗೂ. ಎಲ್ಲ 2 ದಿವಸದಲ್ಲಿ ನಾನು ಫಾಸ್ಟ್ ಹಂಗರ್ ಸ್ಟ್ರೈಕ್ ಕೂತ್ಕೊಳ್ತೇನೋ, ಇದು ಶಿಫ್ಟ್ ಆಗ್ಬಾರ್ದು ಹೇಳಿರೋ ಅಮ್ಮನೇ ಇದು. MLA ಅಂದ್ರೆ ಒಂದು ರಾಣಿ ತರ ಅಲ್ವಾ? ಕ್ವೀನ್ ಆಫ್ KGF ಬರೀತಾರೆ ಕೆಲವರು ಪೇಪರ್ನಲ್ಲಿ, ಪವರ್ಫುಲ್ ಹುಲಿನು ಬರೀತಾರೋ, ಹೆಣ್ಮಗಳು ಹುಲಿನು ಬರೀತಾರೋ. ಸ್ವಲ್ಪ ತೋರಿಸ್ಬೇಕಲ್ವಾ ನಿಮ್ ಪವರ್ನ? ನಿಮ್ ತಂದೆನೂ ಇದ್ದಾರೋ, ತೋರಿಸಿ ಅದನ್ನ ಸ್ಟಾಪ್ ಮಾಡ್ಲೇಬೇಕು. ಸರ್ KSM PU ಕಾಲೇಜ್ ತಗೊಂಡ್ ಬಂದಿದ್ದೇನೆ, ಎಲ್ಲ ಪಬ್ಲಿಷ್ ಮಾಡಿದ್ ನಿಮ್ಗೆಲ್ಲ ಗೊತ್ತಿದೆ, ಪ್ರೆಸ್ ಅವ್ರಿಗೆಲ್ಲ. ಇದನ್ನ ಅಲ್ಲಿ ರಿಜೆಕ್ಟ್ ಮಾಡಿರೋದು. ಫ್ಯಾಕಲ್ಟೀಸ್ ಇಲ್ಲ, ಸ್ಟೂಡೆಂಟ್ಸ್ ಇಲ್ಲ, ಎತ್ತು ಬಿಸಾಗ್ರಿ KGF ಬಿಸಾಕ್ಬಿಟ್ಟು. ಇಲ್ಲಿ PU ಕಾಲೇಜಿನಲ್ಲಿ ಲ್ಯಾಬ್ ಇದ, ಚೆಕ್ ಮಾಡಿ. ಫ್ಯಾಕಲ್ಟೀಸ್ ಇದ, ಲೆಕ್ಚರರ್ಸ್ ಇದ್ದಾರ, ಟೀಚರ್ಸ್ ಗಳು ಇದ್ದಾರ. ಬರೀ ರೋಡ್ಗಳು ಹಾಕ್ತೀರಿ. ಎಲ್ಲಿ ಹಾಕಿದ್ರಿ ರೋಡು? ನಾವು ಇರೋ ಜಾಗ 27th ವಾರ್ಡ್ ನಲ್ಲಿ 7 ಕ್ರಾಸ್ ಇದೆ, 7 ಸಬ್ ಕ್ರಾಸ್ ಇದೆ. ಒಂದು ರೋಡ್ ಹಾಕಿದಾರ ತೋರಿಸಿ. ಈ ಮೈನಿಂಗ್ ಕಡೆ ಕಾಲೇಜ್ ಹೋಗೋ ಸ್ಟೂಡೆಂಟ್ಗೋಸ್ಕರ ನನ್ನ ಕಾಲೇಜಲ್ಲಿ ಹಾಕಿರೋ ರೋಡು, ಮೈನಿಂಗ್ ಕಡೆ ಯಾವ ಕಡೆ ಹಾಕಿದಾರೆ ರೋಡ್ ಕೇಳಿ. ಬರೀ ಎಲ್ಲೆಲ್ಲಿ ಕಮಿಷನ್ ಬರುತ್ತೆ ಅಲ್ಲಿ ನಾವು ಹಾಕ್ತಿವಿ ಅಂದ್ರೆ ನೀವು ಕಮಿಷನ್ ತಗೊಳ್ತಿರೋ ಬಿಡ್ತಿರೋ ನಮ್ಗದ ಕ್ಯಾರ ಇಲ್ಲ, ಅದಕ್ಕೆ ನಮ್ಗೆ ಗೊತ್ತೇ ಇಲ್ಲ. ದರ್ ಇಸ್ ನೋ ಎವಿಡೆನ್ಸ್, ಐ ಕೆನಾಟ್ ಗಿವ್ ಎವಿಡೆನ್ಸ್. ಬಟ್ ಪೂಜೆ ಮಾಡ್ತೀರಿ, ಏತಕ್ಕಂತ ಎವಿಡೆನ್ಸ್ ಇಲ್ಲ ಅಂದ್ರೆ ನೀವು ಸೌಕರ್ ಮಗಳು, ನೀವು ಹೋಗಿ ಕಮಿಷನ್ ತಗೊಳ್ತೀರಾ? ತಗೊಳ್ಳೋದಿಲ್ಲ. APM ಶಾಲೆ ಎಲ್ಲಿಯೋ ಹಾಕ್ತೀರಿ. ಆ ಬಂಡೆಗಳೆಲ್ಲ ಓಡಿದ್ರು, ಆ ಬಂಡೆ ಹೊಡಿಯೋದಕ್ಕೆಲ್ಲ ಎಷ್ಟು ಕಮಿಷನ್ ಹೋಗಿದೆ ಏನೋ ಜನ ಮಾತಾಡೋದು. ನಾನು ಹೋಗಿ ನೋಡಕ್ಕಾಗತ್ತಾ? ಈ ತರ ಇದೆ ಸರ್. ಆದ್ರಿಂದ SP ಆಫೀಸ್ ಇಲ್ಲಿಂದ ಹೋಗಬಾರ್ದು. ಇದು ನಮ್ಮ ಮಣ್ಣಿನ ಗೌರವ, KGF ಹಿಸ್ಟ್ರಿ. ಇದರಲ್ಲಿ ಮಿನಿಸ್ಟರ್ ಅವರು ಯೋಚನೆ ಮಾಡಬೇಕು. ಡೆಪ್ಟಿ CM ಇಲ್ಲಿ ಬುದ್ಧಿಸ್ಟ್ ಟೆಂಪಲ್ ಬರ್ತಾರೋ, ಬಂದ ಮೇಲೆ ಬಹಳ ಗೌರವವಾಗಿ ಹೇಳಿದ್ರು. ಅಂಬೇಡ್ಕರ್ ಕಾಲ್ ಜಾಗ ಇಟ್ಟಿರೋದನ್ನ ಅವ್ರ ಊರಿನಲ್ಲಿ ಇಟ್ಟಿದಾರಾ? ನೀವ್ ಹೇಳಿ ಸರ್, ಬೇರೆ ಕಡೆ ಎಲ್ಲ ಇಟ್ಟಿದಾರಾ? KGF ನಲ್ಲಿ ಇಟ್ಟಿರೋದು ಅವ್ರ ಜಾಗ, ಅವ್ರ ಮಣ್ಣಿನ ಮಗ. ಅವ್ರು ಲೇಬರ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ ಈಗೆಲ್ಲ ಕೆಲಸ ಮಾಡ್ತಾ ಇದಾರಲ್ವಾ? ಜಾತಿ ಮೇಲೆ ಬೇಡ, ಇವ್ನು 8 ಅವ್ರು ಕೆಲಸ ಮಾಡೋದಕ್ಕೆ ಅವ್ರು ಮಾಡಿ ಕೊಟ್ಟಿರೋದು, ESI ಅವ್ರು ಮಾಡಿ ಕೊಟ್ಟಿರೋದು, ಇವ್ರು ಬೋನಸ್ ಅವ್ರು ಮಾಡಿ ಕೊಟ್ಟಿರೋದು, ಎಲ್ಲ ಫೆಸಿಲಿಟೀಸ್ ಮಾಡಿ ಕೊಟ್ಟದ್ದು ಅವ್ರು ಲೇಬರ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ. ಅಂತ ವ್ಯಕ್ತಿ ಬಂದಿರೋ ಜಾಗ, ಹಿಸ್ಟಾರಿಕಲ್ ಜಾಗ ಇದು. ಅಲ್ಲೇ ಹಂಪಿ ಬಿಡು, ಓಲ್ಡ್ ಆಗಿದ್ದ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿಬಿಡೋಣ? ಇಲ್ಲಲ್ಲ, ಹಿಸ್ಟಾರಿಕಲ್ ಅಂದ್ರೆ KGF ಹಿಸ್ಟಾರಿಕಲ್ ಇಲ್ವಾ? ಬೆಂಬಲ್ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನ್. ಅದು ಬಿಟ್ರೆ ಕೊರಮಂಡಲ್ ಇದೆ, ಅದು ಬಿಟ್ರೆ ಉರ್ಗಮ್ ಇದೆ, ಅದು ಬಿಟ್ರೆ ಚಾಂಪಿಯನ್ ಇದೆ, ಅದನ್ನು ಬಿಟ್ರೆ ಮಾರಿಗುಪ್ಪಮ್ ಇದೆ. ಯಾವ ಕಾನ್ಸ್ಟಿಟ್ಯೂಷನ್ ರೈಲ್ವೆ ಸ್ಟೇಷನ್ ಇದೆ? ಆದ್ರಿಂದ ಡೇ ಬೈ ಡೇ ಎವ್ರಿಥಿಂಗ್ ಇಸ್ ಗೋಯಿಂಗ್ ಔಟ್ ಫ್ರಮ್ ದಿಸ್ KGF. ಮೇಡಮ್ ಅವರು ಸುಳ್ಳು ಹೇಳ್ಕೊಂಡು ನಾನು ಒಳ್ಳೇದ ಮಾಡ್ತೇನೆ. 800 acres ನಾನು ತಕೊಂಡಿದ್ವಿ ಏನ್ ಹೇಳಿದ್ರಿ? 800 acres ತಗೊಂಡಿರೋದಕ್ಕೆ ನೀವು APM KGF ನಲ್ಲಿ ಯಾಕೆ ಆಗಿಲ್ಲ? ಆ ಲ್ಯಾಂಡ್ ನಲ್ಲಿ ಯಾಕೆ ಆಗಿಲ್ಲ? ಈಗ ಇವರು ಪ್ಯಾರಾಮಿಲಿಟರಿ ಬರ್ಬೇಕು, ಅದ್ಯಾತಕ್ಕೆ ಬಂದಿಲ್ಲ? ಅದ್ಯಾಕೆ ಕೇಳಿಲ್ಲ ನೀವು? ಇಂಡಸ್ಟ್ರಿಗಳು ಮಾಡ್ತೀವಿ, ಇಷ್ಟು ಇಂಡಸ್ಟ್ರಿ ಬರ್ತೀರಣ್ಣ, ಅವ್ರು ಕುಡಿಯೋಕೆ ನೀರೆಲ್ಲಿ ಕೊಡ್ತೀರಿ? ಎಲ್ಲಿಂದ ಕೊಡ್ತೀರಿ ನೀರು ಅವ್ರಿಗೂ? ವೇರ್ ಇಸ್ ಯುವರ್ ಫ್ಯಾಕಲ್ಟೀಸ್ ಆಫ್ ದಟ್? ವೇರ್ ಇಸ್ ಯುವರ್ ಫೆಸಿಲಿಟೀಸ್? ಯು ಮೇಡ್ ಇಟ್. ನಮ್ಗೆ ಯಾರು ಕೇಳೋಕಿಲ್ಲ. ದುಡ್ಡು ಕೊಟ್ರೆ ಜನ ಓಟ್ ಹಾಕ್ಬಿಡ್ತಾರೋ? ಏನು 500-1000 ರೂಪಾಯಿ ಕೊಟ್ಟರೆ ಓಟ್ ಹಾಕ್ತಾರೋ? ಯಾರು ನಮ್ಗೆ ಕೇಳೋದು? ಲೀಡರ್ಗಳೇ ಇಲ್ಲ, ಯೋಚನೆ ಮಾಡ್ಕೊಟ್ಟಿದ್ದಾರ.
KGF ಮೇಲೆ ಹುಟ್ಟಿರೋನು ಒಬ್ಬೊಬ್ನು ಲೀಡ್ರೆ. ನಮ್ಮ ಮೇಲೆ ಗೌರವ ಸುಮ್ಮನೆ ಇದಾರೆ ಅವರು. ನಾವು ಶುರು ಮಾಡಿಬಿಟ್ರೆ ಏನೋ ಕಾಕ್ರೋಚ್ JDS ಬಂದಿದೆ, ಕಾಕ್ರೋಚ್ ಜನತಾ ಪಾರ್ಟಿನ, ಅದಗನ ದೊಡ್ಡದು KGF. ನಾನು ಆ ಮಟ್ಟದ ಹೋಗಕ್ಕಾಗೋದಿಲ್ಲ. ಲೆಟ್ ಮೈ SP ವಿಲ್ ಟೆಲ್. ಆ ಥರ ಶಿಫ್ಟಿಂಗ್ ಇಲ್ಲ. SP ಅವ್ರಿಗೂ ಗೊತ್ತಿರ್ಬೇಕು, ಅವ್ರ ಮೇಲೆ ದೊಡ್ಡ ಅಧಿಕಾರಿಗಳಿದ್ದಾರ, ಅವ್ರು ಹೇಳೋದಿಲ್ಲ. ಅವ್ರಿಗೇನು ಇವರಿಲ್ಲದ ಇನ್ನೊಂದು ಕಡೆ IPS ಆಫೀಸರ್ ಆಗಿ ಹೋಗ್ತಾರೋ, SP ಆಗಿ ಹೋಗ್ತಾರೋ. ಬಟ್ ನಾವು ತಾನೆ ಒಂದು SP ಸಾಹೇಬ್ರು ನೋಡ್ಬೇಕಂದ್ರೆ ಕೋಲಾರಕ್ಕೆ ಹೋಗ್ಬೇಕು. ಇಲ್ಲಿಂದ ಒಂದು ಅಕ್ಯೂಸ್ಡು ಇಲ್ಲ ಏನೋ ಒಂದು DSP ಹೇಳ್ತಾರೋ, SP ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ, ನಾವ್ ಎಲ್ಲಿ ಹೋಗ್ಬೇಕು? ಸಾಹೇಬ್ರು ಇದ್ದಾರ ಅಂತ ಕೇಳಿದ್ರೆ ಚಿಕ್ಕಬಳ್ಳಾಪುರ ಹೋಗ್ತಾರೋ, ಚಿಂತಾಮಣಿ ಹೋಗಿದ್ದಾರೋ, ನಿಮ್ ಗತಿ ಏನಾಗೋದು? ಎಷ್ಟು ಕಷ್ಟ ಇದೆ. ಇದೆಲ್ಲ ಯೋಚನೆ ಮಾಡಿ ಇದನ್ನ ಶಿಫ್ಟ್ ಮಾಡೋದಕ್ಕೆ ನಾವು ಬಿಡಬಾರ್ದು. ಎಂಪ್ಲಾಯ್ಮೆಂಟ್ ಆಫೀಸ್ ಇದ್ರು ಶಿಫ್ಟ್ ಆಗ್ಬಿಟ್ರು, ಓಕೆ. ಹೋಮ್ ಗಾರ್ಡು ಶಿಫ್ಟ್ ಆಗ್ಬಿಟ್ರು, ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲಾ ಕಡೆ ತಗೊಳ್ತಾರೆ, KGF ಅಲ್ಲಿ ತಗೊಂಡಿಲ್ಲ. 600 ಬೆಟಾಲಿಯನ್ ಬಂದಿದ್ರು, ಪ್ರೀವಿಯಸ್ SP ಕ್ಯಾನ್ಸಲ್ ಮಾಡಿಬಿಟ್ರು, ಯಾರು ಕೇಳಲಿಲ್ಲ. ಅವತ್ತು ನಾನು MLA ಇಲ್ಲ. ಈ ತರ ಇದೆ. ಆದ್ರಿಂದ ಈ SP ಆಫೀಸ್ ಶಿಫ್ಟಿಂಗ್ ಸರ್ಕಾರ ಹೋರಾಟ ಮಾಡಿಯೋ, ಇಲ್ಲ ಸರ್ಕಾರ ಇಲ್ಲ ಫೋರ್ಸ್ಫುಲ್ ಆಗಿಯೋ, ಇಲ್ಲ ಸರ್ಕಾರ ನಾವು ಮಾಡ್ತೀವಿ ನೀವ್ ಏನ್ ಮಾಡೋಕ್ಕಾಗುತ್ತೆ ಹಂಗ ನೋಡಿದ್ರೆ, ದ ಎಂಟೈರ್ KGF ವಿಲ್ ಬಿ ಟುಗೆದರ್ ಅಂಡ್ ವಿಲ್ ಗೋ ಫಾರ್ an emotional and historical for legitimate right of fighting, not unwanted things. Unlawful ನಾವು ಮಾಡೋದಿಲ್ಲ. ಹೋಗ್ಲಿ, ನಾವು ಕೂತ್ಕೊಳ್ಳೋಣ ಬಿಡಿ. ಈಗ ನೀಟ್ ಇದೆ, ಎಷ್ಟು ಹುಡುಗರು KGF ನಲ್ಲಿ ನೀಟ್ಗೆ ಎಷ್ಟು ಕಷ್ಟ ಇದೆ, ಅದ್ರ ಬಗ್ಗೆ ಏನಾದ್ರು ಮಾತಾಡಿದಾರಾ? ಗೌರ್ಮೆಂಟ್ ಅಲ್ಲಿ ಮಾತಾಡಿದ್ರೆ ನೀಟ್ ಕರ್ನಾಟಕದಲ್ಲಿ ಕ್ಯಾನ್ಸಲ್ ಮಾಡಬೇಕನ್ನೋ ಯಾವುದೂ ಇಲ್ಲ. ಆದ್ರಿಂದ ನೀವೇನಾದ್ರು ಕೇಳ್ಬೇಕಂದ್ರೆ ದಯವಿಟ್ಟು ಕೇಳಿ ಸರ್. ಹೊಸರು ಏನಾದ್ರು ಕೇಳ್ಬೇಕಂದ್ರೆ ಕೇಳ್ಬೇಕು. ತುಮಕೂರು ಸಬ್ ಡಿವಿಷನ್ ಹೇಳಿದ್ದೀನಿಲ್ವಾ? ತುಮಕೂರಿನಲ್ಲಿ ಡೆಪ್ಟಿ CM ಇದಾರಿಲ್ವಾ? ಬೀದರ್ನಲ್ಲಿ ಯಾರು ಇರೋದು? ಹೋಮ್ ಮಿನಿಸ್ಟರ್ ಇದಾರಲ್ವಾ? ಅಲ್ಲಿ ಸಬ್ ಡಿವಿಷನ್ ತಾನೇ ಇದೆ, ಆ ಡಿಸ್ಟಿಕ್ ಎಲ್ಲ ಸೇರಿ. ಇಲ್ಲಿಂದ ಶಿಫ್ಟ್ ಆಗುತ್ತೆ ನಮ್ಗೆ ಸುದ್ದಿ ಬಂದಿದೆ, ಪತ್ರಿಕೆನಲ್ಲಿ ಬಂದಿದೆ. ನಮ್ಮ ಅಡ್ವೊಕೇಟ್ ಸುದ್ದಿಗೆ ಇವರು ರಿಪ್ಲೈ ಕೊಟ್ಟಿದ್ದಾರೋ, ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ ಬಂದಿದೆ. ನನ್ನ ಸೋರ್ಸ್ ನಾನು ಲಾಸ್ಟ್ ಟೈಮ್ ಹೆಂಗ್ ಬಂದ್ ಮಾಡಿದ್ದೇನೋ, ಎಂಟೈರ್ KGF ಪೀಪಲ್, KGF ಸಿಟಿಸನ್ ವಿಲ್ ಗೋ ಫಾರ್ ಬಂದ್, ವಿಲ್ ಅಗೇನ್ಸ್ಟ್. ಬೇಕಂದ್ರೆ ಸುಮಾರು KGF ಜನ ಕರ್ಕೊಂಡು ಹೋಗಿ CM ಮನೆ ಮುಂದೆ ಕೂತ್ಕೊಳ್ತೀವಿ. ನಾನು ಲಾಸ್ಟ್ ಟೈಮ್ ಮಾಡಿರೋನು, ಸುಮಾರು 60 ಬಸ್ಗಳು ತಗೊಂಡು ಹೋಗಿದ್ರು ನಾನು. ಮೇಡಮ್ ಮಾಲಿನಿ ಕೃಷ್ಣಮೂರ್ತಿ SP ಆಗಿರೋ ಟೈಮ್ನಲ್ಲಿ, SM ಕೃಷ್ಣ CM ಆಗಿರೋ ಟೈಮ್ನಲ್ಲಿ ನೋಡಿಲ್ವಾ ತ್ಯಾಗರಾಜ್? ಅದು ನಾನು ಈಗ ಮಾಡೋಕ್ಕಾಗೋದಿಲ್ವಾ? ಸರ್ ಡಿಪಾರ್ಟ್ಮೆಂಟ್ ಅವ್ರು ಉತ್ತರ ಕೊಡ್ಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕೆ KGF ರಿಕ್ರೂಟ್ಮೆಂಟ್ ಇಲ್ಲ? ಯಂಗ್ಸ್ಟರ್ಸ್ ಇಲ್ವಾ? ಓದಿರೋಲ್ವಾ? ನೀವು ಪೆರೇಡ್ ಮಾಡಿ. KGF ಯಂಗ್ಸ್ಟರ್ಸ್ ಹೇಗಿದ್ದಾನು, ಜವಾನ್ಗಳ ತರ ಇದ್ದಾನು. ಅವ್ನಿಗೆ ಟೆಸ್ಟಿಂಗ್ ಬೇಡ, ಸೆಲೆಕ್ಷನ್ ಬೇಡ, ಸೀದಾ ನೋಡಿದ ತಕ್ಷಣ ಕೊಟ್ಬಿಡ್ಬೇಕು. ಮಿಲಿಟರಿ, ಇವನು ಪೊಲೀಸರು ಅಂತವನಿದ್ದಾರೆ ಸರ್ ಇಲ್ಲಿ. SP ಅವ್ರು ನೋಡೇ ಇಲ್ವಾ? SP ಅವ್ರಿಗೆ ಗೊತ್ತೇ ಇಲ್ವಾ? ಒಂದು ಕಂಪಾರ್ಟ್ಮೆಂಟ್ ಹೋಗಿ ಗಂಡ ಅವ್ರಿದ್ದಾನ ನಾವು ನೋಡಿದ್ವಾ ಎಲೆಕ್ಟ್ರಾನಿಕ್ ಮೀಡಿಯಾನಲ್ಲಿ? ಅವತ್ತು ಗೊತ್ತಿಲ್ವಾ ಜವಾನ್ಗಳು ಹೆಂಗಿದ್ದಾರೆ ಅವರು KGF ನಲ್ಲಿ? ಅದು ಉತ್ತರ ಕೊಡ್ಲಿ MLA ಅವರು. ಎಲ್ಲ ಸೊಲ್ಲೋ ಅದಕ್ಕೆ ಉತ್ತರ ಕೊಡ್ಲಿ ಸರ್ MLA ಅವರು. ಸರಿ, MLA ಇಲ್ಲ, ನಮ್ MP ಯಾವ್ದು ಇಂಟರ್ಫಿಯರ್ ಆಗ್ಬೇಕು, MP ಯಾವ್ದು ಇಂಟರ್ಫಿಯರ್ ಆಗಿ ಅದು ಕೇಳಬೇಕು. ನಮ್ಗೆ MP ಇದ್ದಾರೋ, MP ಜೊತೆ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಇದ್ದಾರೋ, ಅವ್ರಿಗೂ ಗೊತ್ತಿದೆ KGF ಬಗ್ಗೆ. ಅವರು KGF ಬಂದಿರೋದೆ ಅವ್ರ ಪೀರಿಯಡ್ ನಲ್ಲಿ ಹೇಳಿದ್ರು, 2 ಇಂಡಸ್ಟ್ರಿಯಲ್ಲಿ KGF ನಾನು ಕೊಡ್ತೀವಿ. ಎಲ್ಲ ಪ್ರೆಸ್ ಅವ್ರಿಗೂ ಗೊತ್ತಿದೆ.
ಏನ್ ಗೌರ್ಮೆಂಟ್ ಲಾ ಕಾಲೇಜ್ ತಗೊಂಡ್ ಬಂದಿದ್ರಾ? ನಾನ್ ತಗೊಂಡ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗೆ, ಗೌರ್ಮೆಂಟ್ ಮೊರಾರ್ಜಿ ದೇಸಾಯಿ ನಾನ್ ತಗೊಂಡ್ ಬಂದಿದ್ದೇನೆ ಎಜುಕೇಶನ್. ಏನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಲಿ ಇಷ್ಟು ಇಂಡಸ್ಟ್ರಿಗಳು ಕೊಡ್ತೀವಿ, ಬರುತ್ತೆ ಬರುತ್ತೆ ಹೇಳ್ಕೊಂಡಿದ್ರೆ ಎಷ್ಟು ವರ್ಷ ಆಗಿದೆ ಈಗ ನೀವು ಗೆದ್ದು? 8 ವರ್ಷ ಆಗಿದಾ? 8 ವರ್ಷ ಆಗಿದಾ? ಸ್ಟೇಟ್ಮೆಂಟ್ ಈಗ ಕೊಡ್ತಾರು ಇಷ್ಟು ವರ್ಷ ಬಿಟ್ಬಿಟ್ಟು. ಏನು ಇದು ತೋಟಿ ಲ್ಯಾಂಡ್ ನಲ್ಲಿ ಬಾರ್ ಇಟ್ಕೊಂಡಿದ್ದಾರೆ ಸಂಪಿಗೇನು, ಅವ್ರು ಇವ್ರ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೋಸ್ಕರ ಬಾರ್ ಇಟ್ಟಿದ್ದಾರೆ. ಗೊತ್ತಿದೆ ತಾನೆ, ನೀವು ಎಮ್.ಎಲ್.ಎ ತಾನೆ, ನಿಮ್ ಪವರ್ ಇದೆ ತಾನೆ, ಸೀಲ್ ಮಾಡಿ. ಜೈನ್ ಸೇವಾ ಸಂಘ ಡೆಮಾಲಿಷ್ ಮಾಡಿಲ್ವಾ? ಗೌರ್ಮೆಂಟ್ ಮಿಡ್ಲ್ ಸ್ಕೂಲ್ ಮುಂದೆ ಕಟ್ಟಡ ಕಟ್ಟಿರೋದ್ರ ಓವರ್ ನೈಟ್ ನಾನು ಡೆಮಾಲಿಷ್ ಮಾಡಿಲ್ವಾ? ಎಲ್ಲಿ ನಿಮ್ ತಾಕತ್ ದಮ್ಮು? ನಾನ್ ಲೇಬರ್ ಸನ್ನೆ, ಬಟ್ ನಾವು ಓದಿರೋನು, ನೀ ನಮ್ಗನ ಜಾಸ್ತಿ ಓದಿರೋರು. ಆನೆ ಮಾನ ಹಾಕಿದ್ಮೇಲೆ ಆನೆ ಆಗ್ಬಿಡ್ತಾರೆ ಸರ್ ಎಲ್ಲರೂ. ನಿಮ್ ತಂದೆ ಮಿನಿಸ್ಟರ್ ಆಗಿದ್ದಾರೋ, ಅದು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೋ, ಈಗ ಸ್ಟೇಟ್ ಮಿನಿಸ್ಟರ್ ಆಗಿದ್ದಾರೋ, ನಿಮ್ಗೆ ಎಷ್ಟು ಪವರ್ ಇರಬೇಕು? ನಾನು 1 ರೂಪಾಯಿ ಮುಟ್ಟೋದ್ರೆ ನಾನು ಸ್ವಂತ ದುಡ್ಡಿನಲ್ಲಿ ಹಾಕ್ತೀನಿ ಹೇಳಿದ್ರಿ ಇಲ್ವಾ? ಇನ್ನು ಸ್ವಂತ ದುಡ್ಡಿನಲ್ಲಿ ಒಂದು 100 ಜನ 200 ಜನ ತಗೊಳ್ತಾರಲ್ಲ ಕಾನ್ಸ್ಟೇಬಲ್, ಹೋಗಿ ಮಾತಾಡಿ ಸ್ವಂತ ದುಡ್ಡಿನಲ್ಲಿ ಅವ್ರು ಕೆಲಸ ಕೊಡ್ಬೇಕಲ್ಲ. ಅಸೆಂಬ್ಲಿ ಇದೆಲ್ಲ ಮಾತಾಡೋದಕ್ಕೆ ನಿಮ್ಗೆ ಅಧಿಕಾರ ಇದೆ. ಎಮ್.ಎಲ್.ಎ 800 ಎಕರೆ ಜಮೀನ್ ಇದೆ. ಏನ್ ಮಾಡಿದ್ದಾರೆ 800 ಎಕರೆ ಜಮೀನಲ್ಲಿ? ಇಂಡಸ್ಟ್ರಿ ಬರ್ತಾ ಇದೆ, ವಾಟರ್ ಫೆಸಿಲಿಟೀಸ್ ಏನ್ ಮಾಡಿದ್ರೆ ಅದಕ್ಕೂ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ. ಎಲ್ಲಿ ತಹಸೀಲ್ದಾರ್ ಆಫೀಸ್ ನೋಡಿ, ಎಲ್ಲ ಆಫೀಸ್ ಖಾಲಿ ಆಗಿದೆ. ಏನಕ್ಕೋಸ್ಕರ ಕಟ್ಟಿದ್ರಿ ಅಲ್ಲಿ? ತಹಸೀಲ್ದಾರ್ ಆಫೀಸ್ ಇಲ್ಲ, ಕೋಆಪರೇಟಿವ್ ಸೊಸೈಟಿ ಇಲ್ಲ, ಫಾರೆಸ್ಟ್ ಆಫೀಸರ್ ಇಲ್ಲ, ತಾಲೂಕು ಆಫೀಸ್ ಲಿಫ್ಟ್ ನಲ್ಲಿ ಆ ಬಾಯಿ ಇಲ್ಲ. ಯಾವನಾದ್ರೂ ಅದ್ರ ಸಿಕ್ಕಾಕೊಂಡು ತೀರೋಗ್ಬಿಟ್ರೆ ಆಮೇಲೆ ಪೊಲೀಸ್ ಅವರು ರೌಂಡ್ ಮಾಡಿಬಿಡ್ತಾರೆ. ಯಾರು ಹೋಗ್ಬಾರ್ದು, ಇನ್ವೆಸ್ಟಿಗೇಷನ್ ಹೋಗ್ತಾ ಇದ್ದೇನೆ ಯಾರು ತೀರಾಗಿದ ಮೇಲೆ. ಇಸ್ ಇಟ್ ನಾಟ್ ಎ ಡ್ಯೂಟಿ ಫಾರ್ ಎಮ್.ಎಲ್.ಎ ಟು ಚೆಕ್ ದಟ್? ಅಲ್ಲಿ ಒಂದು ಫೋನ್ ಇಲ್ಲ ಕಮ್ಯುನಿಕೇಶನ್ ಮಾಡೋದಕ್ಕೆ. ಸಿಕ್ಕಾಪಟ್ಟೆ ಮಿನಿಸ್ಟರ್ ಸಿಕ್ಕಿರೋದು ಪೇಪರ್ ಎಲ್ಲ ಬಂದಿದೆ ಇಲ್ವಾ? ಸಾಮಾನ್ಯ ಬಡವರ ಗತಿ ಏನಾಗೋದು? ಏನ್ ಸರ್? ಆಮೇಲೆ ಏನಾಗಿದೆ? ತೀರೋಗಿದಾರ? ಇಲ್ಲಲ್ಲ ಪಾಪ, ಚೆನ್ನಾಗಿದ್ದಾರೆ ತಾನೆ. ದೇವರ ಆಶೀರ್ವಾದ ಇದೆ ಅವ್ರಿಗೂ, ನಮ್ಗೆಲ್ಲ ಇದು ಯಮನ ಆಶೀರ್ವಾದ ಇದೆ. ಬೇರೆ ಏನಾದ್ರು ಕೇಳ್ತೀರಿ ಅಂದ್ರೆ ಕೇಳಿ ಸರ್. ಯಮನ ಆಶೀರ್ವಾದ ಇದ್ರೆ ಇವ್ರು ಬಿಕಮ್ ಚಿರಂಜೀವಿ. ಹಾ, ಬೇರೆಯವ್ರಿಗೆಲ್ಲ ನಾನು ಎಮ್ಮನೆ ಚಿರಂಜೀವಿ ಇಲ್ಲ, ಬೇರೆಯವ್ರಿಗೆಲ್ಲ ನಾನು ಎಮ್ಮನೆ. ಇಷ್ಟು ಪ್ರೆಸರ್ ಬಂದಿದ್ರಿ ನೀವೆಲ್ಲ, ನಮ್ಮ ಊರವರು, ಹೊರಗಡೆ ಬರೀರೋರು ಯಾರಾದಿದ್ರೆ KGF is have some status. ಇಲ್ಲಿ SP ಇರೋದು ನಮ್ಗೊಂದು ಗೌರವ. ಒಂದು IPS ಆಫೀಸರ್ ಒಂದು ಡಿಸ್ಟ್ರಿಕ್ಟ್ ST ಆಗಿದ್ದಾರೆ. KGF ನಲ್ಲಿ ನಾನು ನಮ್ಮ SP ಹೇಳೋದಕ್ಕೆ ಇಷ್ಟೊಂದು ಗೌರವ ಇದೆ. ಆ ಗೌರವ ಬಿಟ್ಕೊಡೋದಕ್ಕೆ ನಾನು ಹೋಗೋದಿಲ್ಲ. ಐ ವಿಲ್ ನೆವರ್ ಗಿವ್ ಅನ್ ಆಪರ್ಚುನಿಟಿ, ಲೆಟ್ ದಮ್ ಚಾಲೆಂಜ್. ಏನು ಎಮ್.ಎಲ್.ಎ ಇದ್ರೆ ನಾನು ಫೈಟ್ ಮಾಡಬೇಕಾ ಏನು? ಐ ಬಾರ್ನ್ ಇನ್ ದಿ ಸಾಯಿಲ್, I will not leave so easily. I request all my KGF leaders, KGF people will make a bond. Let them answerable to them. ಸರ್, ಹೋಮ್ ಮಿನಿಸ್ಟ್ರು ನನ್ನ ಗನ್ ಲೈಸೆನ್ಸ್ ರಿನ್ಯೂವಲ್ ಸರ್, ಹೊಸದು ಏನಿಲ್ಲ. ಇಲ್ಲಿ ಬಂದ್ರು ನಾನು ಕೊಟ್ರು, ಅವರು ಪಾಪ ಸೈನ್ ಮಾಡಿ ಕಳ್ಸಿದವ್ರು ಸೆಕ್ರೆಟರಿ ಹತ್ರ ಬುದ್ಧಿಸ್ಟ್ ಟೆಂಪಲ್ ನಲ್ಲಿ. ಅವ್ರ ಲೆಟರ್ಗೆ ಗೌರವ ಹೆಂಗಿದೆ ಅಂದ್ರೆ ಇನ್ನೂ ಅವರು ಅಲ್ಲಿಂದ ರಿಪ್ಲೈ ಕೊಟ್ಟಿಲ್ಲ. ಈಗ ಡೆಪ್ಟಿ CM ಆಗಿದ್ದಾರೆ, ನಾಳೆ CM ಆಗಿರೋನು ಕೊಡೋದಿಲ್ಲ. ವಾಟ್ ಟೈಪ್ ಆಫ್ ಗೌರ್ಮೆಂಟ್? ಶೇಮ್ಫುಲ್ ಗೌರ್ಮೆಂಟ್. ಒಂದು ಹೋಮ್ ಮಿನಿಸ್ಟರ್ ಅವರು ಬರೆದು ಅವರು XML ಆಗಿದ್ದಾರೋ, ರಿನ್ಯೂವಲ್ ಕೇಳಿದಾರೋ, ಸುಮಾರು ಸಲ ಕೊಟ್ಟಿದ್ರಿ, ಕೊಡ್ರಿ ಬರೆದಿರೋ ಲೆಟರ್ನ ಅವ್ರು PS ಕಳ್ಸಿದಾರೋ, ಹೋಮ್ ಸೆಕ್ರೆಟರಿ ಇನ್ನೂ ರಿಪ್ಲೈ ಕೊಟ್ಟಿಲ್ಲ. ನಾನು DC ಹತ್ರ ಹೋಗಿ ಕೇಳಿ. ವಾಟ್ ಅಡ್ಮಿನಿಸ್ಟ್ರೇಷನ್, ಲ್ಯಾಕ್ ಆಫ್ ಅಡ್ಮಿನಿಸ್ಟ್ರೇಷನ್ ಕಾಂಗ್ರೆಸ್ ಗೌರ್ಮೆಂಟ್, ಶೇಮ್ಫುಲ್ ಗೌರ್ಮೆಂಟ್. ಈ ಭಾಷಣ ಇಲ್ಲಿ ಏನಿಲ್ಲ, ಅಸೆಂಬ್ಲಿ ರೆಕಾರ್ಡ್ ನಲ್ಲಿ ಇದೆ ನೋಡಿ, ಶೇಮ್ಫುಲ್ ಗೌರ್ಮೆಂಟ್ ಅನ್ನು.
ಇದೆಲ್ಲ ನಮ್ಗೆ ಯೋಚನೆ ಮಾಡಿ ಒಂದು ಎಕ್ಸಾಂಪಲ್ ಗೌರವ ಇದೆ. ಪರಮೇಶ್ವರ್ ಸಾಹೇಬರು ತುಮಕೂರವರು ಸುಮಾರು ಇನ್ಸ್ಟಿಟ್ಯೂಟ್ ಇಟ್ಕೊಂಡಿದ್ದಾರೆ. ಸೌಕರು ಈ ಬಡವರು ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಎಸ್ ಪಿನ ಶಿಫ್ಟ್ ಮಾಡಿದ್ರೆ ನಮ್ಗದ ಅವಮಾನ ಇಲ್ಲ, ಅದು ಅವ್ರಗ ಅವಮಾನ ಆಗುತ್ತೆ. ಇನಿಷಿಯೇಟಿವ್ ಸರ್ ಎಸ್ ಸರ್, ಪರಮೇಶ್ವರ್ ಇನಿಷಿಯೇಟಿವ್. ತುಮಕೂರು ಕಡೆ ಶಿಫ್ಟ್ ಮಾಡಬೇಕು, ಇಲ್ಲಾಂದ್ರೆ ಬೀದರ್ ಕಡೆ ಶಿಫ್ಟ್ ಮಾಡ್ಬೇಕಂದ್ರೆ ಡೆಪ್ಟಿ ಸಿ ಎಂ ಗೊತ್ತಾಗೋದಿಲ್ವಾ? ಅವ್ರ ಇಂಟ್ರೆಸ್ಟ್ ತಗೊಳ್ಬೇಕಿಲ್ವಾ? ನಮ್ಮೆಲ್ಲ ಪ್ರೀತಿ ಇಟ್ಕೊಂಡು ಅಂಬೇಡ್ಕರ್ ಕಾಲಿಟ್ಟಿರೋ ಜಾಗಗಳ ಬಂದು ನಮ್ಮ ಎನ್ಕರೇಜ್ ಮಾಡಿದ್ರು. ನಿಮ್ಮ ಬುದ್ಧಿಸ್ಟ್ ಟೆಂಪಲ್ಗೆ ಏನಾದ್ರು ಬೇಕಂದ್ರೆ ಟ್ರಸ್ಟ್ ನಾನು ಕೊಡ್ತೀವಿ ಹೇಳಿದ್ರು. ಇಷ್ಟ ಪ್ರೀತಿ ಲ್ಯಾಂಡ್ ಮೇಲೆ ಇಟ್ಟಿರೋರ್ಗು ಹೆಂಗ್ ಶಿಫ್ಟ್ ಮಾಡಕ್ ಬರಕ್ಕಾಗುತ್ತೆ? ಎಮ್ಎಲ್ಎ ಹೇಳಿದ್ದಾರೆ ಮೊನ್ನೆ ಕ್ಲಾರಿಫಿಕೇಶನ್, ನನ್ನ ಕನ್ಸಲ್ಟ್ ಮಾಡದೆ ಗವರ್ಮೆಂಟ್ ತಗೊಳ್ಳೋದಿಲ್ಲ. ಓಹೋ, ಒಂದೊಂದು ಸಿ ಎಂ ಎಮ್ ಎಲ್ ಎ ಅಮ್ಮ ಬನ್ನಿ, ನಾನು 2 ಸಲ ಎಮ್ ಎಲ್ ಎ ಇದ್ದಿರೋನು, ಇದನ್ನ ನಾವು ಹಿಂಗ್ ಮಾಡ್ತೀವಿ ನೀವ್ ಹೇಳಿ ಅಂದ್ರೆ ನೀವ್ ಬೇಡ ಅಂತ ಹೇಳಿದ ತಕ್ಷಣ ಓಕೆ ಬೇಡ ಅಂತ ಬಿಟ್ಬಿಡ್ತಾರ? ಪ್ರೂವ್ ಮಾಡ್ರಿ, ಅಸೆಂಬ್ಲಿನಲ್ಲಿ ಭಾಷಣ ಮಾಡಿ ತೋರಿಸಿ, ಅಲ್ಲಿ ಉತ್ತರ ಕೊಡ್ಬೇಕು. ಕರೀತಾರ ಎಮ್ ಎಲ್ ಎನ? ನೀವು ಹೋಗಿ ಕೇಳಬೇಕು, ನನ್ಗಿಷ್ಟು ಫಂಡ್ ಬೇಕು, ಕುಡಿಯೋ ನೀರ್ಗಿಷ್ಟು ಬೇಕು, ನಮ್ಮ ಊರಿನಲ್ಲಿ ಕುಡಿಯೋಕೆ ನೀರಿಲ್ಲ. ಎಮ್ ಎಲ್ ಎ ಕರೀತಾರ, ಬಾಮ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಬೇಕೋ ಅಂತ ಕೇಳ್ಕೊಡ್ತಾರ? ಏನ್ ಪ್ರೆಸ್ ಅವರು ಸರ್, ನೀವೆಲ್ಲ ಸೀನಿಯರ್ ಅವರು, ವಿತೌಟ್ ಮೈ ನಾಲೆಡ್ಜ್ ಮಾಡ್ತಾರ. ಶಿ ವಿಲ್ ರಿಪ್ಲೈ ಸರ್ ಆಲ್ವೇಸ್. ಅವ್ರೇನ್ ರಿಪ್ಲೈ ಮಾಡೋದು? ಇಲ್ಲಿ ಟೆಂಡರ್ಗಳು ಏನಿದೆ, ನೀವು ಯಾರಿಗೆ ಟೆಂಡರ್ ಆಗ್ಬೇಕಂದ್ರೆ ಯಾಕೆ ಮೇಡಮ್ ಕೇಳ್ತಾರೋ, ಯಾಕೆ ಗೌರ್ಮೆಂಟ್ ಕೇಳ್ತಾರೋ, ಒಂದು ಗೌರ್ಮೆಂಟ್ ಹತ್ರ ಹೋಗಿ ಕೇಳಿ, ನಾಳೆ ಎಲ್ಲಿ ಸಿಗುತ್ತೆ ನಿಮ್ಗೆ? ಹೋಗಿ ಕೇಳಿ ಸರ್. ಮುನ್ಸಿಪಾಲ್ ಕಮಿಷನರ್ ಈ ಅಮ್ಮ ಕರ್ಕೊಂಡು ಬಂದಿರೋರು, ಇವ್ರು ಕೇಳ್ಕೊಂಡು ತಾನು ಕೊಟ್ಟಿದಾರ. ಅವ್ರಿಗೂ ಯಾವ ವಾರ್ಡ್ ಎಲ್ಲಿದೇನೋ ಪ್ರೆಸ್ ಅವ್ರ ಮುಂದೆ ಹೇಳ್ಬಿಟ್ರಿ, ಆ ವಾರ್ಡ್ ಹೆಸರಲ್ಲಿ ಹೇಳ್ಬಿಟ್ರಿ. ಇವ್ರು ಕಾರ್ ಕೊಟ್ಟಿದ್ದಾರೆ, ದೊಡ್ಡ ಬೋರ್ಡ್ ಮುನ್ಸಿಪಲ್ ಕಮಿಷನರ್. ಇವ್ರು ಏನಾದ್ರು ಒಂದು ಕಂಪ್ಲೇಂಟ್ ಕೊಟ್ರೆ ಎಸ್ ಪಿ ಅವರು ಇಮಿಡಿಯೇಟ್ ಟೇಕ್ ನೆಸೆಸರಿ ಆಕ್ಷನ್ ಅಂತಾರೋ. ಒಂದು ವಾರ್ಡ್ ಎಲ್ಲಿ ಹೇಳಿ? ನಾವು ಇಲ್ಲಿ ಹುಟ್ಟಿರೋರು, ನಮ್ಗೆ ಗೊತ್ತು ಯಾವ ವಾರ್ಡ್ ಎಲ್ಲಿದೆ, ಯಾವ ವಾರ್ಡ್ ನಲ್ಲಿ ಏನ್ ಜನ ಇದಾರ ಗೊತ್ತಿದೆ. ಇವ್ರು ಕೊಟ್ಟಿರೋದು ಕಾರ್ಗೆ ಏನು ಯಾವಾಗ ಕೇಳಿ ವಿ.ಸಿ ನಲ್ಲಿದ್ದಾರೋ. ನಾನ್ ತುಂಬಾ ದಿವಸ ನೋಡಿದ್ವಿ, ಏನು ವೈಸ್ ಚಾನ್ಸಲರ್ ಆಗ್ಬಿಟ್ಟಾರ ಇವರು, ಏನಪ್ಪ ಅದು ವಿ.ಸಿ ಅಂತಾರನ. ಆಮೇಲೆ ವಿಡಿಯೋ ಕಾನ್ಫರೆನ್ಸ್ ಹೇಳ್ತಾರೆ. ನಾವು ಯೂನಿವರ್ಸಿಟಿ ಓದಿರೋರು ವಿ.ಸಿ ಹತ್ರ ಬರ್ಬೇಕಂದ್ರೆ ವೈಸ್ ಚಾನ್ಸಲರ್ ಹತ್ರ ಬರ್ಬೇಕಲ್ವ? ಇಲ್ವಾ ಸರ್? ನಮ್ಗೆ ಆಮೇಲೆ ಗೊತ್ತಾಗಿದೆ, ಅಷ್ಟು ನಾಲೆಜ್ ನಮ್ಗೂ ಕಡಿಮೆ. ಯಾವಾಗ ಕೇಳಿ ವಿ.ಸಿ ನಲ್ಲಿದ್ದಾರೋ, ಒಳಗಾಗಿದೆ ಡಿ.ಸಿ ಹತ್ರ ಎಲ್ಲಿದ್ದೀರಿ ಹೇಳೋಕ್ಕಾಗಿಲ್ಲ. ಇಂಥ ಸ್ಥಿತಿನಲ್ಲಿದೆ ಅಡ್ಮಿನಿಸ್ಟ್ರೇಷನ್ ಕೆಜಿಎಫ್ ನಲ್ಲಿ. ನಮ್ ಜನ ತಪ್ಪು ಮಾಡಿದಾರೋ, ದುಡ್ಡುಗೋಸ್ಕರ ಓಟ್ ಹಾಕ್ಬಿಟ್ಟಾರ, ಅದಕ್ಕೋಸ್ಕರ ನನ್ನ ಜನ ನಾನು ಕೈ ಬಿಡೋಕೆ ಆಗೋದಿಲ್ಲ. ಮೈ ಯಂಗ್ಸ್ಟರ್ಸ್ ಆರ್ ದೇರ್, ಐ ಆಮ್ ಹಿಯರ್, ಮೈ ಪ್ರೆಸ್ ಇಸ್ ಆಲ್ಸೋ ದೇರ್, ದೇ ಆಲ್ಸೋ ಬಾರ್ನ್ ಇನ್ ದಿಸ್ ಪ್ಲೇಸ್, ದೇ ನೋ ವೆಲ್ ಅವರ್ ಆಫ್ ದ ಕೆಜಿಎಫ್. ಅದೇ ಈ CSO ಇವನ ಬಗ್ಗೆ ಒಂದು ಮಾತು ಹೇಳ್ತೇನೆ ಕೇಳಿ ಸರ್. ಎಲ್ಲಿಂದೋ ಬಂದ, ಇವನು ಧರ್ನಾ ಮಾಡ್ಬೇಕಂದಿದ್ರು, ನಾನು ಅದಕ್ಕೆ ಪ್ರೆಸ್ ಮೀಟಿಂಗ್ ನಾನು ಕರೆದಿದ್ದು. ಅದ್ರೊಳಗಡೆ ಇದು SP ಪ್ರಾಬ್ಲಮ್ ಬಂದ್ಬಿಟ್ರೆ, SP ಆಫೀಸ್ ಪ್ರಾಬ್ಲಮ್ ಅಂದ್ರೆ ನಮ್ಮ SP ಇಲ್ಲ, SP ಆಫೀಸ್ದು. ಓಕೆ, ಯಾರು ದುಡ್ಡು ಕೊಡ್ತಾರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬೇಕಂದ್ರೆ ಅವ್ರು ಅಲೋ ಮಾಡ್ತಾನೋ. 8 ಫೀಟ್ ಮನೆ ಸರ್, ಆ ಕಾಲದಲ್ಲಿ ತಾತ ಕಾಲದಲ್ಲಿ ಇದ್ದರು. ಈಗ ಅವ್ರ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋಗಿ ಓದಿ ಸ್ವಲ್ಪ ದುಡ್ಡು ಸಂಪಾದಿಸಿಕೊಂಡು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ತಾರೆ ಇಟ್ಕೊಳ್ಳಿ, ಡೆಮಾಲಿಶ್. ಹೆಂಗೆ ಸರ್? ಟೆಂಪಲ್ಗಳು ಚರ್ಚ್ಗಳಿಗೂ ದುಡ್ಡು ಕೊಟ್ರೆ ಪುಟ್ಟಿಂಗ್ ದ ಪಿಲ್ಲರ್ಸ್ 6 feet 7 feet ಹೈಟ್, 20 feet ಹೈಟ್, ಸೈಜ್ 6 feet. ಹೆಂಗಾದ್ರೆ 100 years ಮುಂದೆನೋ ಇದು. ಹೆಂಗೆ ಸರ್? 100 years ಮುಂದೆ BJP ಅಲೋ ಮಾಡ್ತಾರ? ನಮ್ಮ ಟೈಲ್ಸ್ ಆಗಿರೋದ್ರೆ ಚೇಂಜ್ ಮಾಡೋದಕ್ಕೆ ಹೋಸರ ಹತ್ರ ಹೋಗ್ಬೇಕು. ಇವ್ನು ನನಗ್ ಬಿಡ್ತಾನು, ಕೇಳಿದ್ರೆ ನಾನು ಸರ್ವಿಸ್ ಮಾಡಿ ಬಂದಿದ್ದೇನೋ, ನಾ SP ರ್ಯಾಂಕ್ ಅಂತಾನು. ನೀವು SP ರ್ಯಾಂಕ್ ಹೆಂಗಿತ್ತೆ? DSP ರ್ಯಾಂಕ್ ಇರಲಿ. ಇದು SP ಹತ್ರ ಮಾತಾಡ್ಬಿಟ್ಟು ನಾ ಇವ್ರಿಗೊಂದು ಧರ್ನಾ ಮಾಡಿ ಇವನು ಇರಬಾರ್ದು ಅನ್ನೋ ಡಿಸೈಡ್ ಮಾಡಿದ್ದೆ. ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಏನು ಜನಕ್ಕೋಸ್ಕರ ತರ ಸೆಂಟ್ರಲ್ ಗೌರ್ಮೆಂಟ್? ಸೆಂಟ್ರಲ್ ಗೌರ್ಮೆಂಟ್ ಇರೋ ಟೈಮಲ್ಲಿ ನಾನು ಪುಷ್ಪಲ್ ಟ್ರೈನ್ ತಗೊಂಡ್ ಬಂದಿಲ್ವಾ? ಸೆಂಟ್ರಲ್ ಗೌರ್ಮೆಂಟ್ ಇರೋ ಟೈಮಲ್ಲಿ ಮೈಸೂರಲ್ಲಿ ತಗೊಂಡು ನಾನು ಗಾರ್ಮೆಂಟ್ಸ್ ಹಾಕಿಲ್ವಾ?
ನೀವು ಮಾಡಿ ತಾಯೇ MLA ಮೇಡಮ್, ನಿಮ್ ಮೇಲೆ ಏನಾದ್ರು ಹೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಭಯ ಜನಕ್ಕಲ್ಲ. ಮೇಡಮ್ ಅವರು ಪೊಲೀಸ್ಗೆ ಹೇಳ್ಬಿಡ್ತಾರೋ, ಮೇಡಮ್ ಅವರು ಪೊಲೀಸ್ಗೆ ಹೇಳ್ಬಿಡ್ತಾರೋ. ಪೊಲೀಸ್ ಅವರು ಏನ್ ಮಾಡ್ತಾರ, ಏಯ್ ನೀವ್ ಹೆಂಗ್ ಮಾಡ್ತಾರ, ಇಲ್ಲ ಇಲ್ಲ ನಿಮ್ ಪಾಕೆಟ್ ಚೆಕ್ ಮಾಡಿ ಗಂಜಾ ಇದೆ. ಯಾವನ್ ಪಾಕೆಟ್ ನಲ್ಲಿ ಗಂಜಾ ಇದೆ ಅಂದ್ರೆ ಹೆಂಗೆ ಸರ್? ನಿಜವಾಗ್ಲೂ ಗಂಜಾ ಯಾರು ತಗೊಳ್ತಾನೋ ಅವನ ಮೇಲೆ ಆಕ್ಷನ್ ತಗೊಳ್ಳಿ. ಇದು ಭಯ ಇದೆ ಈಗ ಯಂಗ್ಸ್ಟರ್ಸ್ಗೂ. ಅಂತ ಇನ್ಸಿಡೆಂಟ್ ಆಗಿದೆ ಸರ್. ಸರ್ ಅಂತ ಇನ್ಸಿಡೆಂಟ್ ಆಗಿದೆ. ಆಗಿದೆ, ನಮ್ಗೆ ಗೊತ್ತಿದೆ. ಈಗ ಸ್ಟೇಷನ್ ಕರ್ಕೊಂಡು ಹೋಗ್ತೀರಿ, ಕ್ಯಾಮ್ರಾ ಎಲ್ಲ ಚೆಕ್ ಮಾಡಬೇಕು. ನೀವು ಜೋಬ್ನಲ್ಲಿ ಹಾಕ್ತೀರಾ ಇಲ್ಲ ಅವನ್ ಜೋಬ್ನಲ್ಲಿ ಇದ್ರ ಪ್ರೂವ್ ಮಾಡ್ಬೇಕಲ್ವಾ? ಮಾಡ್ಬೇಕಲ್ವಾ ಸರ್? ಅದನ್ನೆಲ್ಲ ಕ್ಯಾಮ್ರಾ ಕೊಟ್ಟಿರೋದು, ಅದೆಲ್ಲ ಸರ್ಕಾರ ಹೇಳೋದು. ಈಗ ಎಷ್ಟು ಪೇಪರ್ನಲ್ಲಿ ಓದ್ತಾ ಇದೀವಿ ಸ್ಟೇಷನ್ ಡೆತ್ತು ಆತರ ಆದ್ರೆ ಕೇಳ್ಬಾರ್ದಾ? ಬೇರೆ ಏನಾದ್ರು ಕೇಳಿ ಸರ್ ನೀವು. ಇನಾಮತ್ ಲ್ಯಾಂಡ್, ತೋಟಿ ಲ್ಯಾಂಡ್ ಅಂದ್ರೆ ಒಂದು ಎಕ್ಸಾಂಪಲ್. ಆ ವಂಶ ಯಾರು ಇಲ್ಲ ಅಂದ್ರೆ ದಟ್ ಹ್ಯಾಸ್ ಗೋ ಬ್ಯಾಕ್ ಟು ದ ಗೌರ್ಮೆಂಟ್. ಈಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ನಮ್ಮ MLA ಯಾರ ಮೇಲೆ, ಮಾನ್ಯ ಸಂಪಿಗೆ ಅವ್ರ ಮೇಲೆ. ಅಲ್ಲಿ ಬಾರ್ ನಡೆಸ್ತಾ ಇದ್ದಾರೋ ತೋಟಿ ಲ್ಯಾಂಡ್ ನಲ್ಲಿ. ಏನ್ ಮಾಡ್ಬೇಕು ನೀವು MLA? ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿ ಅರೆಸ್ಟ್ ಮಾಡ್ಬೇಕು. ಮಾಡ್ತೀರಾ? ಮಾಡ್ತೀರಾ? ಮಾಡೋಕ್ ಬರೋದಿಲ್ಲ. ಏನಕ್ಕೋಸ್ಕರ? ತಮಿಳ್ನಲ್ಲಿ ಹೇಳ್ತಾರೆ ಒರೇ ಮುಂದಿಲ್ಲ రెండు ಕಲ್ಲು, ಪழைಯ ಮುಂದೆ ಪುದು ಕಲ್ಲು. ಅದೇ ಇದೆ. ನೀವೇನು ಕಡಿಮೆನಾ? ಕೇಳಿ ಕಾಂಟ್ರಾಕ್ಟ್ ಇಲ್ಲೇ ಇರೋದಿಲ್ಲ. ಯಾರು ಕೇಳಿ ಕೋಲಾರ, ಬ್ಯಾಂಗ್ಳೂರು ಅದಕ್ಕೆ ಇಲ್ಲಿ ಕಾಂಟ್ರಾಕ್ಟ್ ಇಲ್ಲೇ ಇಲ್ವಾ? ಇಲ್ಲಿ ಇರೋರು ಜೀವನ ಮಾಡಬಾರ್ದಾ? ಆನ್ಲೈನ್ ಕಾಂಟ್ರಾಕ್ಟ್ ಏನ್ ಸರ್? ಆನ್ಲೈನ್ ಕಂಟ್ರೋಲ್ ಯಾರ್ದು? ಆನ್ಲೈನ್ ನೀಟ್ ಎಕ್ಸಾಮ್ನು ಏನಕ್ಕೋಸ್ಕರ ಸೆಂಟ್ರಲ್ ಮಿನಿಸ್ಟರ್ ರಿಸೈನ್ ಮಾಡಿದ್ದು? ಫ್ಲೈಟ್ ನಲ್ಲಿ ತಗೊಂಡ್ ಬಂದಿದ್ಲ್ವಾ ಕ್ವಶನ್ ಪೇಪರ್? ಏನ್ ಹುಡುಗರೆಲ್ಲ ಫೈಟ್ ಮಾಡಿದ್ವು? ಯೋಚನೆ ಮಾಡಿ ಸರ್. ಇದೇ ಆನ್ಲೈನ್ ಕಂಟ್ರೋಲ್ ಯಾರ ಹತ್ರ ಇದೆ? ಆನ್ಲೈನ್ದು. ಕಮಿಷನರ್ ತಮ್ಮ ಕೊಡ್ಬೇಕಂತಾರು, ತಹಸೀಲ್ದಾರ್ ತಮ್ಮ ಕೊಡ್ಬೇಕಂತಾರು. ಬೆರಳು ಕಟ್ಟಾಗಿದ್ಮೇಲೆ ಮೈನಿಂಗ್ ನಡ್ಸ್ಕೊಂಡಿರೋ ಟೈಮ್ಲಿ ₹1000 ಕೊಡೋದು ಈ ಬೆರಳು ಕಟ್ಟಾಗ್ಬಿಟ್ರೆ. KV ಸುಬ್ರಹ್ಮಣ್ಯ ಬಂದ ಮೇಲೆ ಯಾರ್ಯಾರು ಬೆರಳು ಕಟ್ಟಾಗುತ್ತೋ ಅವ್ನ ಕೆಲಸ ಎಲ್ಲ ಹೇಳಿದ್ಮೇಲೆ ಯಾರೋ ಬೆರಳು ಕೊಟ್ಟಿಲ್ಲ. ಹೌದು ಸರ್. ಆ ತಮ್ಮು ಈಗ ತಮ್ಮ ಕೊಡ್ಬೇಕಂದ್ರೆ ಬೆರಳಿಲ್ಲ ಅಂದ್ರೆ ತಮ್ಮಿಗೆ ಕೊಡ್ತೀರಿ. ಅದು ಒಬ್ಬರನ್ನ ಕರ್ಕೊಂಡು ಬರ್ಬೇಕು ಬೆರಳಿರೋ. ಅದು ಯಾರು MLA ಅವ್ರು ಕೇಳ್ತಾನೆ ಮಾಡೋದಿಲ್ಲ. ಸರ್ಕಾರ ಅವ್ರು ಕೇಳ್ಕೊಂಡಿದ್ದ ಮಾಡೋದು. ನಮ್ಮ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸಾಹೇಬರು ಕುಡಿಯೋ ನೀರಿಗೆ ಕಾವೇರಿ ನೀರು ಕೊಡ್ಬೇಕು ಅನ್ನೋ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೋ. ಇಲ್ಲಿ ಕುಡಿಯೋಕೆ ನೀರೇ ಇಲ್ಲ, ನಾವು ಕೊಡೋಕೆ ಆಗೋದಿಲ್ಲ ಅನ್ನೋ ರಾಮಲಿಂಗಾರೆಡ್ಡಿ ಸಾಹೇಬರು ಸುದ್ದಿ ಕೊಡ್ತಾ ಇದ್ದಾರೆ. ವಾಟಾಳ್ ಸಾಹೇಬ್ರು ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಕಾವೇರಿಗೆ ನಮ್ಗೆ ಸಂಬಂಧ ಇಲ್ಲ. KGF ಅಟ್ಲೀಸ್ಟ್ ಎರಗೋಟಾದ್ರು ಕೊಡ್ಬೇಕಿಲ್ವಾ? ನಾನ್ ಕಟ್ಟಿದ 2 ಲಕ್ಷ ದುಡ್ಡು ಶ್ರೀನಿವಾಸ ಗೌಡ ಒಂದು ಮಿನಿಸ್ಟರ್ ಇರೋ ಟೈಮ್ನಲ್ಲಿ, ಆಲೂರು ಶ್ರೀನಿವಾಸ್ ಇವರೆಲ್ಲ ನಮ್ಮ ಡಿಸ್ಟಿಕ್ ಎಲ್ಲ 2 ಲಕ್ಷ ನಾನು ಕೊಟ್ಟಿದ್ವಿ. ಯಾತಕ್ಕೆ ಅದು ತಗೊಂಡ್ ಬಂದಿಲ್ಲ ಮೇಡಮ್ ಅವರೇ? MLA ಮೇಡಮ್ ಕೇಳ್ತಾನ ಮಾಡೋದು. ನಿಮ್ಮನ್ನ ಕೇಳಿ ಈಗ ಕ್ಯಾನ್ಸಲ್ ಮಾಡಿದಾರಾ? 10 ವರ್ಷ ಕೊಟ್ರು ಸಂಪಿಗೆ ಅವ್ರ ತಾಯಿಗೆ. ರಾಮಗ ಹೋಗಿ ಅಲ್ಲಿ ಬೋಟೆ ಬಿಟ್ಟಿದ್ದು ವೆರಗೋಲ್ಡ್ನಲ್ಲಿ. ಅಷ್ಟು ನಾಲೆಡ್ಜ್ ಅವ್ರಿಗೂ. ಬೋಟಿಗೆ ಹೋಗ್ಬೇಕು, ನಮ್ ಜನ ಟೂರಿಸ್ಟ್ ಆಗ್ಬೇಕು. ಎಂತವ್ರಿಗೆಲ್ಲ ಓಟ್ ಕೊಟ್ಟಿದ್ದಾರೆ ನೋಡಿ ನಮ್ KGF ಅವರು. ಸರ್ SP ಆಫೀಸ್ ಹೋದ್ರು ಸರಿ, ತಹಸೀಲ್ದಾರ್ ಆಫೀಸ್ ಹೋದ್ರು ಸರಿ. ಈಗ ಎಷ್ಟು ಹೇಳ್ತೀರಿ? ಸರ್ವೆ ಡಿಪಾರ್ಟ್ಮೆಂಟ್ ಇದೆ ಸರ್ ಈ ತಾಲೂಕು ಆಫೀಸ್ನಲ್ಲಿ. ಸರ್ ಹೇಳ್ರಿ, ಸರ್ವೆ ಇದಾ? ಬಂಗಾರಪೇಟೆಗೆ ಹೋಗ್ಬೇಕು, ಸರ್ವೆ ಮಾಡೋದಕ್ಕೂ. KSML ಲ್ಯಾಂಡ್ ಸರ್ವೆ ಮಾಡ್ಬೇಕು, ಬಂಗಾರಪೇಟೆಗೆ ಹೋಗ್ಬೇಕು. ಅದೇ KGF ಡಿಸ್ಟಿಕ್, KGF ತಾಲೂಕು ಆಫೀಸ್ ಹತ್ತಕ್ಕೋ. ಇದೆಲ್ಲ ಯಾರು ಕೇಳ್ಬೇಕು? MLA ಕೇಳ್ಬೇಕಾ ಇಲ್ವಾ?
ಇದೆಲ್ಲ ಅವ್ರು ಏನು ಮಾಡೋದಿಲ್ಲ. ಒಂದು ಟೀಮ್ ಇಟ್ಕೊಂಡಿರ್ತಾರೋ ಕೌನ್ಸಿಲರ್ಗಳನ್ನ, ಎಕ್ಸ್ ಕೌನ್ಸಿಲರ್ಗಳನ್ನ. ದುಡ್ಡು ಕೊಡೋದು APMC ಆರ್ ಓಪನಿಂಗ್, ನೀವೆಲ್ಲ ಬಸ್ನಲ್ಲಿ ಬರಬೇಕು ಅಂತೇವೆ. ಯಾತಕ್ಕೆ ಆ ಊರಿನಲ್ಲಿ ಜನ ಇಲ್ವಾ? ಆ ಊರಿನಲ್ಲಿ ಜನ ಅಲ್ವಾ ಸರ್? ಒಂದು ಸೀರೆ ನಮ್ಮ ಮಾಜಿ ಮುನ್ಸಿಪಾಲಿಟಿ ಅಧ್ಯಕ್ಷರು ನಮ್ಮ ವಲ್ಲಳ್ಳವರು, ಓಕೆ, ಒಂದು CD ಕೇಳಿದ್ದೀನಿ ಸರ್. ನಾನು ಮಾತಾಡಿದ ಕೊಡೆ ಮೀಟಿಂಗ್ಗೆ ನಾನು ಕೇಳಿದ ಮಾತುಗಳು ಇಷ್ಟಷ್ಟಿಲ್ಲ, ಉತ್ತರ ಕೊಡೋಕೆ ಯೋಗಿತಿಲ್ಲ. ಆ CD ಕೊಡೋದಕ್ಕೆ ಧೈರ್ಯ ಇಲ್ಲ. ತಾಕತ್ ದಮ್ಮದ್ರ MLA ಆ CD ರಿಲೀಸ್ ಮಾಡ್ಲಿ, ಇದಕ್ಕೂ DC ಹತ್ರ ಹೋಗಿ ಕೇಳ್ಬೇಕು. ಲಾಸ್ಟ್ ನಗರಸಭೆ ಮೀಟಿಂಗ್ ಸರ್, ಲಾಸ್ಟ್ ಮೀಟಿಂಗ್ ನಲ್ಲಿ ನಾನು ಕೇಳಿದ್ವಿ, ಬಿಲ್ಡಿಂಗ್ ಹೊಡಿತಾ ಇದ್ದಾರೆ, ಎಷ್ಟು ಏಕರ್ ಜಮೀನು, ಏನೇನ್ ಮಾಡಿದ್ರಿ, ನಿಮ್ಗೇನ್ ಅಧಿಕಾರ ಇದೆ, ಇದೆಲ್ಲ ಇದೆ CD ನಲ್ಲಿ. ಉತ್ತರ ಕೊಡೋಕಿಲ್ಲ. ಯಾರು ಉತ್ತರ ಕೊಡೋದಂದ್ರೆ AW ಕೊಡ್ತಾ ಇದ್ದಾರೆ, ಮಂಜುನಾಥ್ ಇಂಜಿನಿಯರ್. ನಾನು ಅವ್ರು ಕೇಳಿದ್ವಿ, ಪ್ರೆಸಿಡೆಂಟ್ ಇಲ್ಲಿದ್ದಾರೆ ಉತ್ತರ ಕೊಡೋದಕ್ಕೆ, ಅವ್ರು ಇಲ್ಲ ಅಂದ್ರೆ ವೈಸ್ ಪ್ರೆಸಿಡೆಂಟ್ ಕೊಡ್ತಾರೆ. ನೀವ್ ಯಾತ್ರಿ ಕೊಡ್ತೀರಿ ಅಂತ ಕೇಳಿ. ಬಟ್ ಒಳ್ಳೆ ಹೇಳ್ತಾರೆ ನೀವೇ ಅಪ್ರಿಶಿಯೇಟ್ ಮಾಡಿದ್ರು, ಏನು ಎಲ್ಲ ರಾಜ್ಯದನ್ನೇ ಅಪ್ರಿಶಿಯೇಟ್ ಮಾಡಿದ್ರು. ಹಾಗಾದ್ರೆ ಎಷ್ಟು ಪವರ್ಫುಲ್ ನಾನು, ಮತ್ತೆ ನೀವು MLA, ನಿಮ್ಗೆ ಏನ್ ಪವರ್ ಇದೆ? ನಿಮ್ MLA ಈಗ ನಾನು ಹೇಳಿದ್ರು, ನಾನು ಕೇಳ್ಕೊಂಡೆ ಮಾಡಿದ ಸರ್ಕಾರನ, ಹಾಗಾದ್ರೆ ಪವರ್ ಯಾವ್ರಿಗಿದೆ? ನನಗ್ ತಾನೆ ಸರ್ ಇದೆ. ಒಳ್ಳೆ ಹೇಳಿದ್ರು, ಹ? ಒಳ್ಳೆ ಸ್ವಾಮಿ ಹೇಳಿದ್ರು. ಯಾರು ಒಲ್ಲಲ್ಲ? ಹಾಗಾದ್ರೆ ನಮ್ ಮೇಡಮ್ ಅವರು, ನಮ್ ಮೇಡಮ್ ಅವ್ರ ಪವರ್ ಇಲ್ಲ ರೀ. ಲೆಸ್ ಬ್ಯಾಟ್ರಿ, ಇಲ್ಲಿ ಫುಲ್ ಚಾರ್ಜ್ ಬ್ಯಾಟ್ರಿ, ಪವರ್ ನಮ್ಮ ಹತ್ರ ಇದೆ. ಅಷ್ಟೇ ಜನ ಸರ್. ಈಗ ವಾಟ್ಸಪ್ ಅಂದ್ರೆ ಸರ್ ಡೌನ್ ಆಗಿದೆ ಸರ್ ಅಂದ್ರೆ ಅದೇ ಚಾರ್ಜ್ ಇಲ್ಲ ಅನ್ನರ್ಥ. ಅದೇ ನನ್ಗೆ ಚಾರ್ಜ್ ಇದೆ ಅನ್ನರ್ಥ. ಆ ತಾಲೂಕು ಆಫೀಸ್ ಖಾಲಿ ಆಗಿದೆ ಸರ್, ಯಾವ ಡಿಪಾರ್ಟ್ಮೆಂಟ್ ಇಲ್ಲ. ಈಗ ಹೇಳಿ ಸರ್, ಬೇರೆ ಏನಾದ್ರು ನೀವೆಲ್ಲ ನಮ್ ಕೋಆಪರೇಟ್ ಮಾಡಬೇಕು ಪ್ರಸ್ ಅವ್ರೆ. ನಾನು SP ಆಫೀಸ್ ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ. ಜೊತೆಗೆ ಐ ವಿಲ್ ಸ್ಪೀಕ್ ಟು ದಟ್ ಬಾರ್ ಅಸೋಸಿಯೇಷನ್ ಆಲ್ಸೋ ಆಸ್ ಅನ್ ಅಡ್ವೊಕೇಟ್. ಐ ರಿಕ್ವೆಸ್ಟ್ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್, vice president, secretaries and executive members. We will sit at Darla in the main road. ಪೊಲೀಸ್ ಅವ್ರು ಬರ್ತಾರ, ಯಾತಕಪ್ಪ ಮೇನ್ ರೋಡ್ ನಲ್ಲಿ ಈ ತರ ಸುದ್ದಿ ಬಂದಿದೆ ಸರ್, ನೀವು ಉತ್ತರ ಕೊಡ್ಲಿ SP ಅವರು. ನಮ್ಗೋ ನಮ್ಮ ಮೇಲೆ ಪ್ರೀತಿ ತಾನೆ ನಿಮ್ಗೋ. ನಮ್ಮ ಹುಡುಗರಲ್ಲಿ ಗಂಜಾ ಹೊಡಿಬಾರ್ದು ಹೇಳ್ತೀರಿ, ನಮ್ಮ ಹುಡುಗರಿಗೂ ಸ್ಪೋರ್ಟ್ಸ್ ಎಲ್ಲ ನಡೆಸ್ತಾ ಇದೀರಿ. ಮೊನ್ನೆ SC ಮೀಟಿಂಗ್ ಅಲ್ಲಿ SP ಹೇಳಿದ್ರು ಸರ್, ಪ್ರಪೋಸಲ್ ಏನಿಲ್ಲ ಅಂತ ಹೇಳಿದ್ರು. SC ಮೀಟಿಂಗ್ ಯಾರು ಕರೆದಿದ್ರು? ನಾನೇನು ಬ್ರಾಹ್ಮಣ? ಯಾತಕ್ಕೆ ನಾನು ಕರೆದಿಲ್ಲ? ಯಾತಕ್ಕೆ ಮೆಸೇಜ್ ಕೊಟ್ಟಿಲ್ಲ? ಯಾರೋ ಒಂದು ಗುಂಪು ಬಂದು ಕೂತ್ಕೊಂಡ್ರೆ ಈ ತರ ಇದೆ, ಈ ತರ ಇದಾರೆ, ಈ ತರ ಇದೆ, ನಮ್ಮ ಮುಂದೆ ಮಾತಾಡ್ಲಿ ಸರ್. ನಾವೇನು ನಾಟ್ ಮಚ್ ಕ್ವಾಲಿಫೈಡ್. ಫಾರ್ಚುನೇಟ್ ಅನ್ಫಾರ್ಚುನೇಟ್ಲಿ ದೇ ಆರ್ IAS IPS. ಅದೇ ತಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ IPS ಇಲ್ಲ, IAS ಇಲ್ಲ, ಕಡಿಮೆ ಆಗ್ತಾರ? ಇಡೀ ಲೋಕನೇ ನೋಡ್ತಾ ಇದ್ದಾರೆ ಅವ್ರ ನಾಲೆಡ್ಜಿನ. ಕೇಳಿ ಸರ್, ನೀವೇ ಕೇಳಿ. ಏನು ಕೆಲವು ದಿನದಿಂದ KGF ಅಲ್ಲಿ ಈ ರೇಷನ್ ಕಾರ್ಡು, ಓಲ್ಡ್ ಏಜ್ ಪೆನ್ಷನ್ ಇಶ್ಯೂ ನಡೀತಾ ಇದೆ. ಹೌದು, ತಾವು ನೋಡಿರ್ತೀರಾ? ಹೌದು. ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಈಗ ಸರ್ಕಾರ MLA ಹತ್ರ ಕೇಳಬೇಕು. ಅವರು ಕೇಳಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಕೊಡೋದಿಲ್ಲ. ಅವ್ರು ಕೇಳ್ಕೊಂಡಿದ್ದ ರೇಷನ್ ಕಾರ್ಡ್ ಕೊಡೋದು, ಅವ್ರು ಕೇಳ್ಕೊಂಡಿದ್ದ ಪೆನ್ಷನ್ ಕೊಡೋದು. ಇದು ಯಾಕೆ ಸರ್ಕಾರ ಈ ಅಮ್ಮನ ಕೇಳಿಲ್ಲ? ಸರಿ, ಅವ್ರ ಸರ್ಕಾರ ಕೇಳಿಲ್ಲ, ಈ ಅಮ್ಮ ಯಾವುದು ಸರ್ಕಾರನ ಕೇಳಿರ್ಬೇಕಿಲ್ವಾ? ಯಾರು ಅದಕ್ಕೆ ಹೆಡ್ ಸರ್ಕಾರದಲ್ಲಿ? ನಿಮ್ ತಂದೆ ತಾನೆ. ಕೊಡಿ ಒಬ್ಬೊಬ್ರಿಗೂ 2-3 ಕಾರ್ಡು. ಏನಾಗುತ್ತೆ? ಏನಾದ್ರು ಕುಡಿಯೋಕೆ, ಎಣ್ಣೆ ಕುಡಿಯೋದಕ್ಕೆ ಕಾರ್ಡ್ ಕೇಳ್ತಾರ? ನಿಮ್ ತಂದೆ ತಾನೆ. ವಿತೌಟ್ ಮೈ ನಾಲೆಡ್ಜ್ ದೇ ಕೆನಾಟ್ ಡೂ ಇಟ್. ನಿಮ್ ತಂದೆ ಹೋಗಿ ಡ್ಯಾಡಿ ನಮ್ಮ ಕ್ಷೇತ್ರ ಒಬ್ಬೊಬ್ರಿಗೆ 3 ಕಾರ್ಡ್ ಕೊಟ್ಬಿಡಿ ಹೇಳ್ತಾಯ. ಅರೆ, ಒಂದು ಕಾರ್ಡ್, ಒಂದು ಪೆನ್ಷನ್ ಕೊಡೋದಕ್ಕೆ ಇದು ಹೋಗಿತ್ತಿಲ್ಲ. It is utter fail of the MLA.
ನಾವು ಗೌರವ ಕೊಡ್ತೀವಿ MLA-ಗೆ, ನಾವು ಡಿಸ್ಟರ್ಬ್ ಮಾಡಿಲ್ಲ ಇಷ್ಟುವರೆಗೂ. See, you are a representative of my KGF. I give respect to you. That doesn't mean that I am not a coward. That doesn't mean that I am keeping quiet. ಚುನಾವಣೆ ಬಂದ್ರೆ ದುಡ್ಡು ಕೊಡ್ತೀನಿ, ಓಟ್ ಕೊಡ್ತಾರ. ಜನ ಬರ್ಬೇಕಿಲ್ವಾ? ಇಷ್ಟು ಜನ ಸೇರಿಸ್ಬೇಕಂದ್ರೆ ದುಡ್ಡು ಕೊಡ್ಬೇಕು. ನೋಡಿ ಸರ್ ಪ್ರೊಫೆಸರ್, ಸ್ವಲ್ಪ ತಗೊಂಡ್ ನೋಡಿ. ಇಷ್ಟು ಜನ ಸೇರಿಸ್ಬೇಕಂದ್ರೆ 500 ರೂಪಾಯಿ 1000 ರೂಪಾಯಿ ಕೊಡ್ಬೇಕು. ಬಂದಿರೋರೆಲ್ಲ ನನ್ನ ಮೇಲೆ ಪ್ರೀತಿಗೆ, ನನ್ನ ಮೇಲೆ ಗೌರವಕ್ಕೆ, ಅವ್ರ ಗೌರವ ಕೊಡೋ ತರ ನಾನು ನಡ್ಕೊಳ್ಬೇಕು. ಅಲ್ಲ ನೀವ್ ಹೇಳ್ತಾ ಇರೋದು ಯಾರಿಲ್ಲ? ಎಲ್ಲಾರ್ಗು ಸರ್, ನಮ್ ಪಕ್ಷದವ್ರು ಇದಾರೆ, ಪ್ರೆಸ್ ಅವ್ರು ಇದಾರೆ, ಎಲ್ಲರಿಗೂ ಸೇರಿಸ್ತಾನೆ. ಅಲ್ಲ ಯಾರು ಅಂದ್ರೆ ಎಲ್ಲರಿಗೂ ಸೇರಿ ಇವ್ರಿಗೆ ಕೆಲಸ ಬಿಟ್ಟು ಬಂದಿದ್ದಾನೋ ಅವನಿಗೆ ಒಂದು ದಿವಸಕ್ಕೆ 300-400 ರೂಪಾಯಿ ಹೋಗುತ್ತೆ ಬೆಂಬಲಲ್ಲಿ. ಆ ತರ ಬಂದಿರೋರು ಸರ್ ನಮ್ಮ ಪಕ್ಷದವರು. ಪ್ರೆಸ್ ಮೀಟಿಂಗ್ ಕೊಡ್ತಾ ಇದ್ದಾರೆ, ಏನ್ ಕೊಡ್ತಾ ಇದ್ದಾರೆ ನಾವು ಸರ್? BJP ಎಲ್ಲ ಪ್ರೆಸ್ ಅವ್ರಿಗೆ ಹೇಳ್ತೇನೋ, ಎಲ್ಲ ಸುಮ್ಮನೆ ಮಾತಾಡೋದು. 2004 ಮುಚ್ಚಿದೆ, ಕೋರ್ಟ್ ಆರ್ಡರ್ ಆಗಿದೆ, ಜನಕ್ಕೆ ದುಡ್ಡು ಕೊಡ್ಬೇಕನ್ನೋ. ಆವತ್ತು ಸೆಂಟ್ರಲ್ ಗೌರ್ಮೆಂಟ್ ಶೆಟ್ಟಿಗಾರು MD ಆಗಿದ್ರು. ದೊಡ್ಡ ಧರ್ನಾ ಗಲಾಟೆ ಎಲ್ಲ ಮಾಡ್ಕೊಂಡಿರೋದು ನಿಮ್ಗೆಲ್ಲ ಗೊತ್ತಿದೆ. ನಾನು MLA, ನಾನು ಸೆಂಟ್ರಲ್ ಗೌರ್ಮೆಂಟ್ MP ಇಲ್ಲ. ನಾನು ಹೋಗಿ ಶ್ರೀಮಂತ ದೇವೇಗೌಡರು ಇನ್ನೂ ಇದ್ದಾರೆ, ದೇವ್ರು ಇನ್ನೂ ಅವ್ರಿಗೆ ಆಶೀರ್ವಾದ ಮಾಡ್ಲಿ ಇರ್ಲಿ, ಅವ್ರು ಕರೆದು ಇವರು ನಾನು ಸೆಂಟ್ರಲ್ ಗೌರ್ಮೆಂಟ್ ಬರೋದಿಲ್ಲ ಅಂತ ಹೇಳಿದ್ವಿ. ಶ್ರೀಮಾನ್ ಬೈರೇಗೌಡರು ಇಲ್ಲ ಪಾಪ, ಅವ್ರು ಏನ್ ಮಾಡಿದ್ರು, ಏನ್ ಮಾಡೋಣ ರಾಜ್ಯದ ಪೊಲೀಸ್ ಇದ್ರೆ ಮಾಡ್ಕೊಳ್ಳಿ ಸರ್, ನಾನು ತೋರ್ಸೇನು ಆಟನು ಅಷ್ಟೇ, ಹಂಗೆ ಮಾಡ್ರಿ ಹೇಳಿದ್ರು. ಬೆಳಗ್ಗೆ 6:30 ಕಾಯ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಶೆಟ್ಟಿಗಾರು. ಸಾಯಂಕಾಲ ಕ್ಯಾಬಿನೆಟ್ ಮುಗಿಸ್ಕೊಂಡು 50 ರೂಪಾಯಿ ಮಾಡಿಕೊಟ್ಟದ್ದು, 5 ರೂಪಾಯಿ 10 ರೂಪಾಯಿ ಫೈಟ್ ಮಾಡ್ಕೊಂಡಿರೋರ್ಗು 50 ರೂಪಾಯಿ ಕೊಟ್ರು. ಈಗ ಆ ದುಡ್ಡು ಮೇಲೆ ಈಗ ನಮ್ಗೂ ಇಷ್ಟು ಬ್ಯಾಲೆನ್ಸ್ ಬರ್ಬೇಕಂತ ಕೇಳ್ತಾ ಇರೋದು. ಅದನ್ನ ಮಾಡಿಕೊಡು MLA. ಯಾಕೆ ಮಾಡಿಲ್ಲ ನೀನು? BJP ಎಂಪ್ಲಾಯಿ ಇಷ್ಟು 3000 ಜನ 4000 ಜನ 2000 ಜನ ಸತ್ಯ ಹೋಗಿದ್ದಾರೆ ಸರ್. ಎಲ್ಲಿ ನಿಮ್ ಪ್ರೀತಿ? ನಿನ್ಗೇನು? ನಾನ್ ತೀರೋದ್ರೆ ಎಲ್ಲಿ ಸರ್ ನನ್ನ ಕರ್ಕೊಂಡು ಹೋಗ್ಬೇಕಾ? ಹೇಳ್ರಿ ಧೈರ್ಯವಾಗಿ, ಚಾಂಪಿಯನ್ ಕಲ್ರಿಗೆ. ಓಕೆ, ಬೇರೆಯವರೆಲ್ಲ ಆ ಊರಲ್ಲಿ ಮಂತ್ರಿ ಆಗಿದ್ರೆ ಅವ್ರು ತೀರೋದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾರೋ? ಎಲ್ಲಿದೆ ಅವ್ರದ್ದು ಜಮೀನುಗಳು? ಅಂತವ್ರಿಗೆ ಓಟ್ ಹಾಕ್ಬಿಟ್ರಿ, ಇಂಥವ್ರಿಗೆಲ್ಲ ಓಟ್ ಹಾಕ್ಬಿಟ್ರಿ. ನಾನು ನಿಮ್ ಜೊತೆಲಿ ಇರೋನು, ನನ್ಗೆ ಓಟ್ ಹಾಕೇನ್ ಕೇಳಿಲ್ಲ. ಅಟ್ಲೀಸ್ಟ್ ನಮ್ಮ ಊರು ಉಳಿಸ್ಕೊಳ್ಳೋಣ, ನಮ್ KGF ಉಳಿಸ್ಕೊಳ್ಳೋಣ. SP ಅನ್ನೋ ಒಂದು ಗೆತ್ತಿದೆ, IPS ಅಂದ್ರೆ ಆ ಗೆತ್ತನ್ನ ನಾವು ಬಿಡಬಾರ್ದು. ನಮ್ಮ ಸ್ಟೂಡೆಂಟ್ ಹೇಳ್ಬೇಕು. ನಾನು ನನ್ನ ಮಗನಿಗೆ ಹಂಗೆ ಹೇಳಿದ್ದೇನೋ, ಒಂದ್ಸಲ ನಿನ್ನ SP ಹತ್ರ ಕರ್ಕೊಂಡು ಹೋಗ್ತೇನೋ, ನೋಡ್ರಿ IAS ಇವರು ನಮ್ಮ ಕೃಷ್ಣಮೂರ್ತಿ ಅವರು ಒಂದ್ಸಲ ಹೇಳಿದ್ರು, ಸರ್ IAS ಬೇಡ ಸರ್, ಅವನು IPS ಆಗ್ಬೇಕು, ಅವನು IAS ಆಫೀಸರ್ ಅಂದ್ರೆ ಎಲ್ಲರೂ ಕ್ವಶನ್ ಮಾಡ್ತಾರ. ಸೊ ಹೆಂಗಿದೆ ಹಂಗಿದ್ದಾನೆ IPS ಆಫೀಸರ್ ಕ್ವಶನ್ ಮಾಡಿದ್ರೆ ಸುಮ್ಮನೆ ನೋಡಿದ್ರೆ ಇಲ್ಲ ಸರ್ ಅದು ಹೆಂಗಿದೆ ಅಂತ. ಆತರ ಈ ಸ್ಟ್ಯಾಟಸ್ ನಾವು ಬಿಡಬಾರ್ದು. ನೀವೆಲ್ಲ ನಮ್ಗೆ ಕೋಆಪರೇಟ್ ಮಾಡಬೇಕು. ಪ್ರೆಸ್ ಅವರು, ಇಟ್ ಹ್ಯಾಸ್ ಟು ಬಿ ರೀಚ್ ಟು ದ ಗವರ್ಮೆಂಟ್, ಇಟ್ ಹ್ಯಾಸ್ ಟು ರೀಚ್ ಟು ದ ಹೋಮ್ ಮಿನಿಸ್ಟರ್. KGF is a wonderful city. It was. Now again we have to bring it is. ಇನ್ನು ನಾವು ಪ್ರೂವ್ ಮಾಡಬೇಕು. ಇಲ್ಲಿ ಇರೋದನ್ನ ಎತ್ತಿನ ಹೋಗಿ ಆಚೆಗಡೆ ಹಾಕೋಗಿಲ್ಲ. ಅದಕ್ಕೆ ಈ BJP ನಲ್ಲಿ ಏನ್ ಎಸ್ಟೇಟ್ ಇದೆ ಕೊರಮಂಡಲ್ ಟು ಮಾರಿಗುಪ್ಪಂ, ಲೂಟಿ ಮಾಡಿ ತಿಂತಾ ಇದ್ದಾನು ಸೆಕ್ಯೂರಿಟಿ ಆಫೀಸರ್. ಈ ಸೆಕ್ಯೂರಿಟಿ ಆಫೀಸರ್ಗೆ ಯಾವ್ಯಾವ ಏರಿಯಾನಲ್ಲಿ ಏನೇನ್ ಲೈನ್ ಇದೆ, ಈ ಜಾಗನಲ್ಲಿ ಏನಿದೆ, ಅದ್ರ ಜೊತೆಗೆ ಯಾರು ಬರ್ತಾನಂದ್ರೆ ಯಾರು ಮನೆ ಕಟ್ಕೊಂಡಿದ್ದಾನೆ ನೋಡಿ ಮೈನಿಂಗ್ ಕಡೆ, ಅವನೇ ಸೆಕ್ಯೂರಿಟಿ. ಹೆಂಗಿದೆ ನೋಡಿ ಸರ್. ಸರ್ ಬ್ರಿಟಿಷ್ ಅವರು ಇದ್ರು ಸರ್, ಬ್ರಿಟಿಷ್ ಅವರು ರಾಬರ್ಟ್ ಕ್ಲೈವ್ ಒಂದ್ಸಲ ಒಂದು ಹೇಳ್ತೇನೆ, ಇಟ್ ಈಸ್ ಹಿಸ್ಟ್ರಿ, ನಾಟ್ ಬರೆಯೋದು ಬುಕ್ ಇಲ್ಲ. ರಾಬರ್ಟ್ ಕ್ಲೈವ್ ಒಂದು 300 ಜನ ಕರ್ಕೊಂಡು ಹೋಗ್ತಾ ಇದ್ದಾನೆ ಟು ಫೈಟ್ ಅಗೇನ್ಸ್ಟ್ ತಮಿಳ್ನಾಡಿನಲ್ಲಿ. ಅವತ್ತು ಜನ 2-3 ಲಕ್ಷ ಜನ ನೋಡ್ತಾ ಇದ್ದಾರ. ಇವ್ನು ರಾಬರ್ಟ್ ಕ್ಲೈವ್ ಭಯ ಆಗ್ಬಿಟ್ಟಿದೆ, ಏನ್ರಿ ಇಷ್ಟು ಜನ
ಒಂದೊಂದು ಕಲ್ಲಾಗಿದ್ರೆ ನಾವು ತೀರ್ ಹೋಗ್ಬಿಡ್ತಾರೆ ನನ್ನ. ಇವ್ರು ಏನ್ ನೋಡ್ಕೊಂಡಿದ್ರು ಗೊತ್ತಾ, ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ, ನವಾಬ್ಗೆ ಅವ್ರಿಗೂ ಫೈಟ್. ಈ ದೇಶಕ್ಕೋಸ್ಕರ ನಾವು ಯೋಚನೆ ಮಾಡಿಲ್ಲ ನೋಡಿ ಸರ್. ಆತರ ಈ ಸೆಕ್ಯೂರಿಟಿ ಅವರು ನಮ್ಮವ್ರೈತೆ, ನಮ್ಮ ಜೊತೆಲಿರೋರನ್ನ ಅವ್ನು ಕೊಡೋ ಪಿಕಾಸ್ ಸಂಬಳಕ್ಕೋಸ್ಕರ ಹೋಗಿ ಹೊಡಿತೀರಿ. ಸೌಕರ್ಯಗಳು ಕಟ್ಕೊಂಡಿದ್ದಾರೆ, ಯಾಕೆ ಹೊಡಿದಿಲ್ಲ ಅದು? ಆದ್ರಿಂದ ಇವ್ರ ಮೇಲೆ ಕ್ರಮ ತಗೊಳ್ಬೇಕು. ನಾವು ಹೋದ್ರೆ ಇವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪ್ರೆಸ್ ಅವ್ರಿಗೆ ಗೊತ್ತಾಗ್ಬೇಕು ಏನನ್ನ, ಸರ್ ತುಂಬಾ ಜನ ಬಂದು ನಮ್ಗೆ ಹೋರಾಟ ಮಾಡ್ತಾರೋ, ನಮ್ಮ ಆಫೀಸ್ ಒಳಗಡೆ ಬರ್ತಾನೆ, ಆಫೀಸ್ ಒಳಗಡೆ ಹೋಗೋದಿಲ್ಲ, ಗೇಟ್ಗೆ ನಿಲ್ಸಿ ನೀವೆಲ್ಲ ಬರ್ಬೇಕು. ನಾನು ಕೇಳೋ ಕ್ವಶನ್ಗೆ ಅವ್ನು ಉತ್ತರ ಕೊಡ್ಲಿ. ಐ ವಿಲ್ ಪ್ರೂವ್ ವಿತ್ ಫೋಟೋಸ್ ಅಂಡ್ CD. ಈ ಬಿಲ್ಡಿಂಗ್ ಯಾವ ವರ್ಷ, ಯಾರು ಪರ್ಮಿಷನ್ ಕೊಟ್ಟಿರೋದು, ಈ ಬಿಲ್ಡಿಂಗ್ ಯಾರು, ಈ ಗುಡಿ ಯಾವುದು, ಈ ಚರ್ಚ್ ಯಾವ್ದು, ಈ ಬಿಲ್ಡಿಂಗ್ ಯಾರ್ದು ಕೇಳ್ಬೇಕಾ ನೋಡೋಣ. ಸಾಮಾನ್ಯ ಬಡವರು ಕಟ್ಕೊಂಡ್ರೆ ನೀವು ಡೆಮಾಲಿಷ್ ಮಾಡ್ತೀರಾ? ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೆ ನೀವೇನಾದ್ರು ಮಾಡ್ಬೋದಾ? ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕೇಸ್. ಇದೆಲ್ಲ MLA ಕೇಳ್ಬೇಕು ಸರ್. ಎಲ್ಲಿಯೋ ಹೋಗಿ ಅಂಬೇಡ್ಕರ್ ಭವನ್ ಕಟ್ತೀವಿ ನಾವು ಗಾಲ್ಫ್ ನಲ್ಲಿ ಹಾಕಿ 800 ಏಕರ್ ಅಲ್ಲಿ ಹಾಕೋದು, ಮನೆಯಲ್ಲಿ ರೋಡ್ ಇದೆ, ಆರ್ಟ್ ಆಫ್ ಸಿಟಿ ಅಲ್ಲಿ ಹಾಕೋದು. ನಿಮ್ಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ, ಸ್ಟೂಡೆಂಟ್ಗೂ ಅನುಕೂಲ ಆಗುತ್ತೆ ಇಲ್ವಾ ಸರ್? ಈಗ ಗೊತ್ತಿದ ಎಲ್ಲಿದೇನಾ ಗರ್ಲ್ ಫ್ರೆಂಡ್ ಗೊತ್ತಿದ ಸರ್ ನಿಮ್ಗೆ? ಎಲ್ಲಿ ಸರ್ ಗರ್ಲ್ ಫ್ರೆಂಡ್ ನಿಮ್ಗೆ ಗೊತ್ತಿದ ಸರ್? ಅಲ್ಲಿ ಎಲ್ಲಿ ಕಟ್ಟಿದ್ದಾರೆ ಸರ್ ಇದು? ಅದು ಕೋರ್ಟ್ ನಲ್ಲಿ ಸ್ಟೇ, ಕೋರ್ಟ್ ನಲ್ಲಿ ಇದೆ. ಅದು ಇರೋದು ಅದು ಒಂದೇ ಇಂಗ್ಲಿಷ್ ಕಾಲೇಜಿನಲ್ಲಿ ಅವನು ಕಟ್ಟಿರೋ ಓಲ್ಡ್ ವೈಸ್, ಅದು ಕ್ಲಬ್ ಮೆಂಬರು. ಆ ಜಾಗ ಹೋಗಿ ಕಟ್ಟಿದಿರಿ. ಸ್ಟೂಡೆಂಟ್ ಗಾಲ್ಫ್ ಆಡ್ತಾನ, ಬುಕ್ ಓದ್ತಾನ? ಯೋಚನೆ ಮಾಡಿ ಸರ್. ಇದೆಲ್ಲ ಏನಂದ್ರೆ ಅನುಕೂಲ ಮಾಡ್ಕೊಡೋದು. ಫ್ರೀ ಆಗಿರಿ, ಕೋರ್ಟ್ ತಗೊಂಡು ಹೋಗಿ, ಸಂಜೆ ತಗೊಂಡು ಹೋಗಿ, ಅಲ್ಲಿ ಯಾರು ಜನ ಬರೋದಿಲ್ಲ. ಇದನ್ನ ಆರ್ಟ್ ಆಫ್ ಸಿಟಿನಲ್ಲಿ ಇರ್ಬೇಕು ಸರ್, ಎಲ್ಲ ಜನ ಮುಂದೆ ಇರ್ಬೇಕು. ಆದ್ರಿಂದ ನಮ್ಮ MLA ಒಳ್ಳೇದು ಮಾಡಿದಾರ ಕೆಟ್ಟದ್ದು ಮಾಡಿದಾರ? ಒಳ್ಳೇದೇ ಮಾಡಿಲ್ಲ. ಜನಕ್ಕೆ ಲೋನ್ ಕೊಡ್ತೀವಿ, ನಾವು ಲೋನ್ ಕೊಟ್ಟಿದ ತಕ್ಷಣ ನೀವು ನಮ್ಗೆ ಓಟ್ ಹಾಕ್ಬೇಕು. ನಾನು ಗೆದ್ದ ತಕ್ಷಣ ಲೋನ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ. ಎಲ್ಲ ಪೊಲೀಸ್ ಮನೆ ಕಳಿಸಿದ್ರು. ಸಿವಿಲ್ ಮ್ಯಾಟರ್ ಪೊಲೀಸ್ ಹೋಗೋದಕ್ಕೆ ರೈಟ್ಸ್ ಲಾನು ಹೈಕೋರ್ಟ್ ಜಸ್ಟಿಸ್ ನಾಗರತ್ನ ಅವರು ಏನ್ರಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು ಅಂತ ಕೇಳಿದಾರೆ ಮೊನ್ನೆ ಲಾಸ್ಟ್ ವೀಕ್. ಹೈಕೋರ್ಟ್ ಜಸ್ಟಿಸ್ ನೀವು ಪೊಲೀಸ್ ಕಳಿಸ್ತಾ ಇದ್ದಾರೆ ಲೋನು. ಮತ್ತೆ ಸರ್ ಏನ್ ಸರ್ ಪ್ರೆಸ್ ಅವ್ರು, ನೀವೇನಾದ್ರು ನಾ ಪ್ರೆಸ್ ಅವ್ರಿಂದ ನನಗೆ ಬಹಳ ಭಯ. ನೀವು ಕೇಳಿ ಸರ್ ಅಂದ್ರೆ ಕೇಳೋದೇ, ಇಲ್ಲಾಂದ್ರೆ ಕೇಳ್ರಿ ಕ್ರೇನ್. ನೀವು ತಾನಪ್ಪ ಪೊಲೀಸ್ ಹತ್ರ ಅಟ್ಯಾಚ್ಡ್ ಆಗಿದ್ದೀರಿ. ಸುಧಾ ಎಲ್ಲಿ ಸುಧಾ? ಕೇಳು ಸುಧಾ, ಎಲ್ಲ ಹೆಂಗ್ ಹೇಳಿದ್ರೆ ನೀವು ಕೇಳಿರೋದು ನಾನು ಹೇಳೋದಕ್ಕೆ. ಎಲ್ಲಿ ಮಾಡಿಸಿದ್ದಾರೆ ಸರ್? ಯಾರು ಕರೆದಿದ್ದಾರೋ, ಯಾರ್ಯಾರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೋ, ಏನಕ್ಕೋಸ್ಕರ ಅದು ದೊಡ್ಡ ಕಾರ್ಯಕ್ರಮ ಮಾಡಿಲ್ಲ. ಎಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಮಾಡಿರೋದು, ಅದರಲ್ಲಿ ಎಷ್ಟು ಕ್ರಾಕ್ ಇದೆ, ಯಾರು ನೋಡಿದ್ದು, ಸರ್ಟಿಫೈ ಯಾರು ಮಾಡಿದ್ದು. ನಾಳೆ ಅದು ಬಿದ್ದೋದ್ರೆ ಅಂಬೇಡ್ಕರ್ ಸ್ಟ್ಯಾಚು ಬಿದ್ದೋಗಿದ್ದು ಹೋರಾಟ. ನನ್ನ ಜನ ಬಂಗಾರಪೇಟೆನಲ್ಲಿ ಮಾಡಿರೋದಕ್ಕೆ ಹೋರಾಟ ಮಾಡಿ ಜೈಲಿಗೆ ಹೋಗಿರೋದು 28 ದಿವಸ. ನಾನು ಫಸ್ಟ್ ಟೈಮ್ MLA ಇರೋ ಟೈಮ್ನಲ್ಲಿ ಇದೆಲ್ಲ ಅರ್ಥ ಮಾಡಬೇಕಲ್ಲ MLA ಅವ್ರಿಗೂ. ಐಮಾಸ್ ಲೈಟ್ ದಿನದಂಗಿನಲ್ಲಿ ನೋಡಿದ್ದೇನು, ಮೇಡಮ್ ಪೂಜಾ ಮಾಡ್ತಾ ಇದ್ದಾರೋ. ಎಲ್ಲಿ ಅಂದ್ರೆ ಎಂಟ್ರೀಸು ಇಲ್ಲಿ ಅಲ್ಲಿ. ಯಾಕಂದ್ರೆ ಕೌನ್ಸಿಲ್ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ? ಐಮಾಸ್ ಲೈಟ್ ಸರ್, ಇದು ಒಂದು ಪೂಜಾನ ಫೋನ್ ಮಾಡಿ ಅಲ್ಲಿ ಹಾಕಿ ಹೇಳ್ಬಿಟ್ಟು ಹೋಗ್ಬೇಕು. ಅದಕ್ಕೆ ಹೋಗಿ ನಿಲ್ಸ್ಕೊಂಡು ಪೂಜಾನ. ನಾನು ಇರೋ ಟೈಮಲ್ಲಿ ವೇಲಾಂಗಣಿಗೆ ಬಸ್ ಹೋಗಿದ್ದು, ಈ ಬಸ್ ಸ್ಟ್ಯಾಂಡ್ ನಲ್ಲಿಂದು ತಮಿಳ್ನಾಡಿಗೆ ರೆಗ್ಯುಲರ್ ಆಗಿ ಹೋಗಿದ್ದು. ಇಂಟರ್ನ್ಯಾಷನಲ್ ಇಂಟರ್ಸ್ಟೇಟ್ಗೆಲ್ಲ ಹೋಗಿದ್ದೆ. ಹೌದು ಸರ್, ಚೆನ್ನೈದು ಕ್ಯಾನ್ಸಲ್ ಮಾಡಿದ್ರೆ ತುಮಕೂರ್ದು ಏನು ಕ್ಯಾನ್ಸಲ್ ಆಗಿಲ್ವ? ಮೇಡಮ್ಗೆ ಚೆನ್ನೈಗೆ ಏನ್ ಸಂಬಂಧ ಇದೆ? ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದಾರ.
ಮೇಡಮ್ದೆಲ್ಲ ಗೋವಾ ಡೈವ್ ಡಾಮನ್ಸ್ ಆ ತರ. ಬೇಕಾದ್ರೆ ಏರ್ಕ್ರಾಫ್ಟ್ ತಗೊಂಡ್ ಬರ್ತಾರೆ, ಹೆಲಿಕಾಪ್ಟರ್, ಅವ್ರಿಗೆ ಅಷ್ಟು ಕೆಪಾಸಿಟಿ ಇದೆ. ಅದನ್ನು ಹೇಳಿದ್ರು ನಮ್ ಜನ ಕೈ ಹೊಡಿತಾರ, ಏರ್ಕ್ರಾಫ್ಟ್ ಬರ್ತಾ ಇದೆ. ಹೆಲಿಪ್ಯಾಡ್ ಆಗ್ತಾ ಇದ್ದ ಎಲ್ಲಿ? ಗೆಸ್ಟ್ ಹೌಸ್ ಮಾಡ್ತಾ ಇದ್ದಾರೆ, ಹೊಸ ಗೆಸ್ಟ್ ಹೌಸ್ ಹಾ, ಯಾವಾಗ ಮಾಡೋದು? ಶುರು ಆಗಿದೆ, ಪೂಜೆ ಆಗಿದೆ. ಗೆಸ್ಟ್ ಹೌಸ್ ಯಾರ್ಯಾರು ಮಲ್ಕೊಳ್ಳೋದು? ಗೌರ್ಮೆಂಟ್ ಅಫಿಷಿಯಲ್. ಸರಿ ಸರ್, ನಮಗ್ ಮನೆನೇ ಇಲ್ಲಿ ಸೆಕ್ಯೂರಿಟಿ ಬಂದು ಹೊಡಿತಾ ಇದ್ದಾನೆ, ಮನೆ ಕಟ್ಕೊಂಡ್ರೆ ಅದ್ಯಾರು ಕೇಳೋದು? ಗೆಸ್ಟ್ ಹೌಸ್ ಆಫೀಸರ್ಸ್ ಇಲ್ಲ. ಇದಕ್ಕೆಲ್ಲ ಹೋರಾಟ ಮಾಡುವಂತ ಎಲೆಕ್ಟೆಡ್ ಬಾಡಿ. ನಮ್ಮ 3 ಜನ ಹೋರಾಟಕ್ಕೆ ಏನು ಕಡಿಮೆ ಇಲ್ಲ ಸರ್. ನಾವು ಶುರು ಮಾಡಿಬಿಟ್ರೆ ಖಂಡಿತವಾಗಿ ನಿಮ್ಗೆ ಗೊತ್ತಿದೆ, KGF ನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರ್ತೀವಿ ನಾವು. ನನ್ನ ಮಾತಿಗೆ ಬೆಲೆ ಇದೆ, ಬೇರೆ ಲೀಡರ್ಗಳಿಗೆ ನಾನು ಗೌರವ ಕೊಡ್ತೇನೋ. ವಿ ವಿಲ್ ಬಿ ರೆಡಿ ಟು ಜಸ್ಟ್ ಕಾಲ್ ಎವ್ರಿಬಡಿ ಅಂಡ್ ವಿಲ್ ಫೈಟ್ ಫಾರ್ ದಟ್. ಮತ್ತೆ ಸರ್, ಮೂರ್ ಜನ ಏನಾದ್ರು ಕೇಳ್ಬೇಕಾ? మీరు ಸರ್ ಏನಾ ಟ್ರೈನ್ ಅಲ್ಲ ಏನ್ ಹೇಳಿದ್ರೆ? ಚೇಂಜ್ ಮಾಡಿದ್ದಾರೆ. ಅಯ್ಯೋ, ನಮ್ಮ ಮೇಡಮ್ ಬುಲೆಟ್ ಟ್ರೈನ್ ತಗೊಂಡ್ ಬರ್ತಾರೆ ಬಿಡ್ರಿ. ಏನ್ ಅವ್ರೇನ ಕಡಿಮೆನಾ? ಅವ್ರ ತಂದೆ ರೈಲ್ವೆ ಮಿನಿಸ್ಟರ್ ಇದ್ದಿರೋದು, ಬುಲೆಟ್ ಟ್ರೈನ್ ತಗೊಂಡ್ ಬರ್ತಾರೆ ಬಿಡಿ. ಅದಕ್ಕೆ ತುಂಬಾ ಕಷ್ಟ ಅಲ್ಲ. ಹೌದು ಸರ್, ಟ್ರೈನಲ್ಲಿ ಬಂದ್ರೆ ತುಂಬಾ ಸಾವಿರಾರು ಜನ ಕಾಯ್ತಾರೆ. ಹೌದು ಮೆಟ್ರೋ ಟ್ರೈನ್ ಬರುತ್ತೆ, ಕಾವೇರಿ ನದಿ ನೀರು ಬರುತ್ತೆ ಅಂತ ಮೇಡಮ್ ಹೇಳಿದ್ದಾರೆ. ಹೌದು ಸರ್, ಎಲ್ಲ ಬರುತ್ತೆ ಸರ್. ಸರ್, ಯರಗೋಳ್ ಡ್ಯಾಮ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಮುಂಚೆನೆ ಹೇಳಿದ್ದಾರೆ, 2 ವರ್ಷ ಮುಂಚೆ. ಇಲ್ಲಿ ನಾನು ನೀರು ಕೊಡ್ತೀನಿ ಅಂತ. ಬ್ಯಾತ್ ಮಗಲ ಇದೆ, ಅಲ್ಲಿ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಪೈಪ್ಗಳೆಲ್ಲ. ಯಾರ್ಯಾರನ್ನ ಒಂದು ಕೇಸ್ ಕೊಡ್ಬೇಕನ್ನ ಇಲ್ಲಿ ಬ್ಯಾತ್ ಮಗಲ ಕುಡಿಯೋ ನೀರು ಮಾಡಿರೋದಿಲ್ವಾ? ನೀ ಕಾವೇರಿದು ಬೇಡ, ಯರಗೋಳದ್ದು ಬೇಡ, ಈ ಬ್ಯಾತ್ ಮಗಲ ನೀರು ಕೊಡಿ ಸ್ವಲ್ಪ. ಅಟ್ಲೀಸ್ಟ್ ಟ್ಯಾಂಕರ್ ನೀರಾದ್ರು ಕೊಡ್ಲಿ. ಬೇರೆ KGF ಕ್ಷೇತ್ರದಲ್ಲಿ ಭೂ ಹಗರಣ ನಡೀತಾ ಇದೆ ಅಂತ ಹೇಳ್ತಾರೆ ಸರ್. ಏನಮ್ಮ? ಭೂ ಹಗರಣಗಳು ನಡೀತಾ ಇದೆ ಅಂತ ಲ್ಯಾಂಡ್ ಗ್ರಾಬರ್ಸ್. ಹೌದು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸಂಪಿಗೆ ಎಂಬರು ನಮ್ಮ MLA ಅವ್ರಿಗೆ ಗೊತ್ತಿದೆ ಯಾರ್ಯಾರಿಗೆ ಏನೇನು ಲ್ಯಾಂಡ್ ಕೊಡ್ಬೇಕು, ಎಲ್ಲೆಲ್ಲಿ ಕೊಡ್ಬೇಕು. ಅವರೇ ತಾನೇ ಚೇರ್ಮನ್, ಅವರೇ ತಾನೇ ಚೇರ್ಮನ್. ಅದು ಅಲಾಟ್ಮೆಂಟ್ ಮಾಡೋದು ಅವರೇ ತಾನೆ. ಅವ್ರ ಮುಖದಿಂದ ಅಲಾಟ್ಮೆಂಟ್ ಆಗೋದು ಅವ್ರಿಗೆ ಗೊತ್ತಿದೆ. ಒಳ್ಳೋರು ಯಾರು, ಕೆಟ್ಟವ್ರು ಯಾರು, ಕಳ್ಳರು ಯಾರು. ಕಳ್ಳರು ಜೊತೆ ಕೀ ಕೊಟ್ಬಿಟ್ಟು ನೀವು ನೋಡ್ಕೊಳ್ಳಿ ಅಂದ್ರೆ ಏನ್ ಮಾಡ್ತಾರಪ್ಪ? ಕಳ್ತನ ಮಾಡ್ತಾರ. ಕೀ ಅವ್ರ ಹತ್ರ ಇದೆ ಇಲ್ವಾ? ಬೇರೆ ಬೇರೆ ಸರ್. ಈಗ ಮೈಸೂರು ಜಮೀನಲ್ಲಿ ಹಾ ನಗರಸಭೆಯಿಂದ ಖಾತೆಗೆ ಕೊಡ್ತಾ ಇದ್ದಾರೆ. ಹಾ ನಮ್ಮ ವರ್ಕರ್ಸ್ಗೆ ಮನೆ ಇಲ್ಲ. ಹಾ, ಯಾರು ಖಾತಾ ಕೊಡ್ತಾ ಇದ್ದಾರೋ? ನಗರಸಭೆಯಿಂದ ಕೊಡ್ತಾ ಇದ್ದಾರೆ ಅಂತ ಸುದ್ದಿ. ಇಲ್ಲ, ನಗರಸಭೆಯಿಂದ ಖಾತಾ ಕೊಡಕ್ ಆಗೋದಿಲ್ಲ. ಕೊಟ್ಟಿದ್ರೆ ಅದು ಫ್ರಾಡ್. ಕಾರ್ಡ್ ಅಂತ ಇದ್ ಮಾಡ್ಬೇಕಂದ್ರೆ ಯಾರು ಮಾಡ್ಬೇಕು? ಹೆಂಗ್ ಖಾತಾ ಕೊಡಕ್ ಆಗುತ್ತೆ? ಅದು ಹೇಳಿ. ಹಾಗಾದ್ರೆ ನಮಗೊಂದು 1000 ಎಕರೆ ಜಮೀನು ಕೊಡ್ಲಿಕ್ಕೆ ಪರ್ಚೇಸ್ ಮಾಡ್ತೇವೆ ನಾವು. ನಮ್ ಜನ ಎಲ್ಲ ಶೇರ್ ಮಾಡಿ ನಾವು 1000 ಎಕರೆ ತಗೊಳ್ತೀವಿ. ಕೊಡ್ಲಿ. ಖಾತೆ ಮಾತ್ರ ಕೊಡ್ತಾ ಇದ್ದಾರೆ ಸರ್. ಯಾರು ಕೊಡೋದು ಖಾತಾ? ನಗರಸಭೆಯಿಂದ. ನಗರಸಭೆಗೆ ಏನಾದ್ರು ಇರದೆ ಖಾತಾ ಕೊಡೋದಕ್ಕೂ? ಕೊಟ್ಟಿದ್ದಾರಲ್ಲ ಸರ್, ಇದಕ್ಕೆ ಏನ್ ಹೇಳ್ತಾರೆ? ಯಾರು ಕೊಟ್ಟಿದಾರೋ? ನಗರಸಭೆಯಿಂದ. ನಗರಸಭೆಯಿಂದ ಯಾರು ಕೊಟ್ಟಿದ್ದಾರೆ ಸರ್? ಅಂಗಡಿಗೆ ಕೊಟ್ಟಿದ್ದಾರೆ, ಮನೆಗೆ ಕೊಟ್ಟಿದ್ದಾರೆ, ತಾಲೂಕು ಆಫೀಸ್ ಮುಂದೆ. ಈಗ BJML ಅವರು VRS ಕೊಟ್ಟಿರೋರ್ಗೂ ಇನ್ನ ಮುನ್ಸ್ವಾಮಿ SDBP, ನೀವು SDBP ನಲ್ಲಿ ಇದೆ ಖಾತಾ ಬಂದಿದಾ? ನಿಮ್ ಮನೆ ಖಾತಾ ಬಂದಿದಾ? ಅದೇ ವಿಟ್ನೆಸ್. SDBP ಕೊಡ್ಬೇಕು ಅಂತ ಹೇಳಿದಾರೋ, ಆ ಖಾತೆ ಮುನ್ಸಿಪಾಲ್ ಕಡೆಯಿಂದ ಮಾಡಿ ಕೊಡ್ಬೇಕಂತ ಹೇಳಿದಾರೋ. ಮುನ್ಸಿಪಾಲಿಟಿ ಕಮಿಷನರ್ ಸರ್ವೆ ಮಾಡೋದಕ್ಕೆ ಸರ್ವೆ ಇಲ್ವೇ? ಹೆಂಗ್ ಖಾತಾ ಕೊಡಕ್ ಆಗುತ್ತೆ?
ಇಲ್ಲೇ ಕೂತ್ಕೊಂಡಿದ್ದಾರೆ STBP ಅವ್ರ ಕೇಳಿ, ಯಾತಕ್ಕೆ ಅವ್ರು ಕೊಟ್ಟಿಲ್ಲ? ಆ ತರ ಬೋಗಸ್ ಮಾಡಿಕೊಟ್ಟಿದ್ರೆ ಅದು ಮುನ್ಸಿಪಲ್ ಕಮಿಷನರ್ ಇಸ್ ದ ರೆಸ್ಪಾನ್ಸಿಬಲ್ ಬ್ಯಾಕ್. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು. ಏನಾದ್ರು ಕುರುಗ್ರು ಇಲ್ಲ ಪ್ರಸಾದ್ வணக்கம் பண்ணிக்கிட்டா ஓட்டு போடும் போதும் வணக்கம்ன்றீங்க. தேங்க்ஸ் சொல்லும் போது